ವೀಕ್ಷಕರ ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರತಿ ವಾರದಂತೆ ಈ ವಾರವೂ ಸಹ ಅಣ್ಣವ್ರ ಬಗ್ಗೆ ಒಂದು ವಿಶೇಷ ಸಂಚಿಕೆಯನ್ನು ಇಟ್ಕೊಂಡು ಮುಂದೆ ಬಂದಿದ್ದೇವೆ. ಸಾಕಷ್ಟು ವಿಷಯಗಳನ್ನ ಈಗಾಗಲೇ ನಾನು ನಿಮ್ಮ ಮುಂದೆ ಮಂಡಿಸಿದ್ದೇವೆ. ಈ ವಾರ ಒಂದು ವಿಷಯವನ್ನು ಇಟ್ಕೊಂಡು ಹೊರಟಾಗ ನಮಗನಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಸಿನಿಮಾಗಳ ಮೂಲಕ ಅಷ್ಟೇ ಅಲ್ಲದೆ ಸಾಮಾಜಿಕವಾಗಿ ಹೇಳಿದಂತೆ ನಡ್ಕೊಂಡಂಥ ಅಪರೂಪದ ನಟ ನಮ್ಮ ರಾಜ್ಕುಮಾರ್ ಅವರು ಈ ಸಮಾಜಕ್ಕೆ ಕೊಟ್ಟಂಥ ಪ್ರಮುಖವಾದ ಕೊಡುಗೆ ಅಂತಂದರೆ ನೇತ್ರದಾನವನ್ನು ಮಾಡಿ ಒಂದಷ್ಟು ಅಂಧರ ಬಾಳಿಗೆ ಬೆಳಕಾಗಿ ಅಂತೇಳಿ. ಸೊ ಈ ವಿಚಾರವನ್ನು ಇಟ್ಕೊಂಡು ನಾವು ಇವತ್ತು ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಜಕ್ಕೂ ಭಾಳ ಖುಷಿಯಾಗುವಂಥ ವಿಚಾರ. ಈ ಕನ್ನಡ ನಾಡು ಕಂಡಂಥ ಶ್ರೇಷ್ಠ ನಟರು, ಹಿರಿಯ ನಟರು, ಅಣ್ಣವರ ಒಡನಾಡಿಗಳಾಗಿದ್ದಂತಹ ಪ್ರಮುಖ ನಟರು, ಇವತ್ತಿಗೂ ಕೂಡ ಅಷ್ಟೇ ಏನು ಚಟುವಟಿಕೆಯಿಂದ ಚಿತ್ರರಂಗದಲ್ಲಿ ಭಾಗವಹಿಸ್ತಕ್ಕಂಥ ಹಿರಿಯ ನಟರಾಗಿರ್ತಕ್ಕಂಥ ದೊಡ್ಡಣ್ಣವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕರೆದ ತಕ್ಷಣ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಅಣ್ಣವರ ಕಾರ್ಯಕ್ರಮ ಅನ್ನೋ ಒಂದೇ ಕಾರಣಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ತಮಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಇನ್ನು ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗಿಂದನೂ ಮೊದಲ ಎಪಿಸೋಡಿಂದ ಅದಕ್ಕಿಂತ ಮುಂಚೆಯಿಂದನೂ ಕೂಡ ಮೀಟಿಂಗ್ಗಳಲ್ಲೂ ಕೂಡ ಇದ್ದಂಥ ವಾಸು ಸರ್ ಅವರು ಪ್ರತಿ ಎಪಿಸೋಡ್ಗಳಲ್ಲೂ ಕೂಡ ಅವರ ಇನ್ಪುಟ್ಸ್ ಇದ್ದೇ ಇರುತ್ತೆ. ಯಾವ ಸ್ಟೋರಿ ಮಾಡಬೇಕು, ಯಾವ್ದು ತೊಗೋಬೇಕು ಅಂತೇಳಿ. ಈ ವಾರದ ಈ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಕೂಡ ವಾಸು ಸರ್ ಅವರ ಕಾರಣ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಸಹಕಾರ ಹೀಗೆ ಇರಬೇಕು ಕೇಳ್ತಾ. ಆ್ಯಂಡ್ ಈ ಒಂದು ಏನು ಅಣ್ಣವರ ಟ್ರಸ್ಟ್ ಅಂತ ಏನಿತ್ತು, ನೇತ್ರಾಲಯ ಸಂಬಂಧಪಟ್ಟಂಗೆ, ನೇತ್ರದಾನ ಸಂಬಂಧಪಟ್ಟಂಗೆ, ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡೋದಕ್ಕೆ ವಿಶೇಷ ಅತಿಥಿಗಳಿದ್ದಾರೆ. ಮಂಜುನಾಥ್ ಸರ್ ಕಾರ್ಯಕ್ರಮಕ್ಕೆ ತಮಗೂ ಆತ್ಮೀಯವಾದ ಸ್ವಾಗತ. ಪ್ರಮುಖವಾಗಿ ಈ ಒಂದು ಅಣ್ಣವರ ಚಾರಿಟಬಲ್ ಟ್ರಸ್ಟ್ಗೆ ಒಂದು ಕೈ ಜೋಡಿಸಿದಂಥ ವಿಶೇಷವಾದ ಕಂಪನಿ ಅಥವಾ ಒಂದು ಸಂಸ್ಥೆ ಅಂತಲೇ ಹೇಳ್ಬೋದು, ಶಂಕರ ಹಾಸ್ಪಿಟಲು. ಈ ಶಂಕರ ಹಾಸ್ಪಿಟಲ್ನ ಪ್ರಮುಖವಾಗಿ ಪರಮೇಶ್ವರ್ ರೆಡ್ಡಿ ಅವರು ಇದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜಕ್ಕೂ ನಾವು ಏನು ಈ ಅಣ್ಣವರ ಒಂದು ಲೆಗಸಿಯನ್ನು ಹೇಳೋಕೊಡಬೇಕು, ಅಣ್ಣವ್ರ ಬಗ್ಗೆ ನಾವು ಪ್ರತಿದಿನ ಮಾತಾಡಬೇಕು ಅಂತ ಹೊರಟಾಗ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದೇವೆ. ಎಷ್ಟು ಮಾತಾಡೋದು ವಿಷಯ ನಿಲ್ತಾನೆ ಇಲ್ಲ. ಸುಮಾರು 3 ತಿಂಗಳ ಕಾಲ ನಮ್ಮದು ನಡೀತಾ ಇದೆ. ಇವತ್ತಿನ ಈ ಸಬ್ಜೆಕ್ಟು ವಾಸು ಸರ್ ಹೇಳಿದಾಗೆ ಇವತ್ತಿನ ಸಬ್ಜೆಕ್ಟ್ಗೂ ಕೂಡ ಸರ್ ನಾವು ಇಟ್ಟಿರ್ತಕ್ಕಂಥದ್ದು ಕನ್ನಡದ ಕಣ್ಮಣಿ ಅಂತೇಳಿ. ಈ ಕನ್ನಡದ ಕಣ್ಮಣಿ ವಿಶೇಷ ಕಾರ್ಯಕ್ರಮವನ್ನು ಅಪ್ಪಾಜಿ ನಿಮ್ಮಿಂದನೇ ಪ್ರಾರಂಭ ಮಾಡ್ತೀನಿ. ನಾನು ಬರುವಂಥ ಎಲ್ಲರೂ ಅತಿಥಿಗಳು ಫಸ್ಟ್ ಕೇಳೋದು ನಿಮ್ಮ ಕಲ್ಪನೆಯಲ್ಲಿ ಅಣ್ಣವರು ಅಂದರೆ ಏನು ಅಂತ. ಸೊ ಆ ಮೊದಲನೇ ಪ್ರಶ್ನೆಯಿಂದ ಪ್ರಾರಂಭ ಮಾಡೋಣ. ನಿಮ್ಮ ಕಲ್ಪನೆಯಲ್ಲಿ, ನಿಮ್ಮ ಒಂದು ಮನಸ್ಸಲ್ಲಿ ಅಣ್ಣವರು ಅಂದರೆ ಏನು ಅಂತ. ಒಂದು ದೊಡ್ಡ ಗ್ರಂಥ ಅದು. ಏಕೆ ಅಂತಂತಂದರೆ ಅಣ್ಣವ್ರ ಬಗ್ಗೆ ಯಾವುದ್ರ ಬಗ್ಗೆ ಹೇಳಬೇಕು? ಅವ್ರ ಜೀವನದ ಬಗ್ಗೆ ಹೇಳಬೇಕಾ? ಅವರ ನೆನಪಿನ ಶಕ್ತಿ ಬಗ್ಗೆ ಹೇಳಬೇಕಾ? ಅವರ ಪಾತ್ರಗಳ ಬಗ್ಗೆ ಹೇಳಬೇಕಾ? ಅವರ ಸಾಮಾಜಿಕ ಕಳಕಳಿ ಬಗ್ಗೆ ಹೇಳಬೇಕಾ? ಬೇರೆಯವ್ರಿಗೆ ಅವ್ರು ತೋರಿಸ್ತಿದ್ದಂತಹ ಗೌರವ, ಪಂಡಿತನಿಂದ ಪಾಮರನವರೆಗೂ ಒಂದೇ ಥರ ನಡೆಸ್ಕೊಳ್ತಾಯಿದ್ರು ಅಣ್ಣವರು. ಏಕೆಂತಂದರೆ ಅವನು ನಿರಕ್ಷರ ಕುಕ್ಷಾಗಿರ್ಬೋದು, ಇನ್ನೊಬ್ಬ ವಿದ್ಯಾವಂತ ಆಗಿರ್ಬೋದು, ಎಲ್ರಿಗೂ ಒಂದೇ ಬೆಲೆ ಕೊಡೋರು. ಗೊತ್ತಾಯ್ತಾ? ಅದಕ್ಕೇ ಎಲ್ರಿಗೂ ಒಂದೇ ಬೆಲೆ ಕೊಡೋದಕ್ಕೇ ಕರ್ನಾಟಕದ ಜನ ಅವರ ಹೃದಯ ಸಿಂಹಾಸನದಲ್ಲಿ ಅವರ ಆರಾಧ್ಯ ದೈವ ಅಂತ ಪೂಜೆ ಮಾಡಿದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಹೇಳಿದಾಗೆ ಕೇವಲ ಸಿನಿಮಾಗಳ ಮೂಲಕ, ಈಗ ಸಿನಿಮಾಗಳ ಮೂಲಕ ಅಣ್ಣವ್ರ ಸಂದೇಶಗಳನ್ನ ಕೊಡ್ತಾ ಹೋದ್ರು. ಅಂದರೆ ಸಿನಿಮಾದಲ್ಲಿ ಹಿಂಗೆ ಇರಬೇಕು ಅಂತಲ್ಲ, ಬಟ್ ಅಣ್ಣವ್ರ ಸಿನಿಮಾಗಳು ನೋಡಿದಾಗ ನಮಗೆ ಈ ಥರ ಒಬ್ಬ ತಂದೆ ಇರಬೇಕು, ಇದ್ದರೆ ಈ ಥರ ಮಗ ಇರಬೇಕು, ಮಹಿಳೆಯರಿಗೆ ಈ ಥರ ಅಣ್ಣ ಇರಬೇಕು, ಅಥವಾ ಈ ಥರ ಒಬ್ಬ ಗಂಡ ಇರಬೇಕು ಅಂತೇಳಿ ಸಿನಿಮಾಗಳ ಮೂಲಕ ಕೊಟ್ಟಂಥ ಸಂದೇಶಗಳು, ಅದನ್ನು ಫಾಲೋ ಅಪ್ ಮಾಡಿದಂಥ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಈ ಒಂದು ಸಿನಿಮಾ ಪ್ರಜ್ಞೆ ಅಣ್ಣವ್ರಿಗೆ ಎಷ್ಟಿತ್ತು ಅನ್ನೋದು ಅಪ್ಪಾಜಿ ನಿಮ್ಮ ಇದರಲ್ಲಿ? ಏಕೆ ಅಂತಂದರೆ ರಾಜ್ಕುಮಾರ್ ಅಂತಹ ಯೋಗವಂತ ನಟ ಇನ್ನೊಬ್ಬ ದೊರಕಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ದೃಷ್ಟಿಗೆ. ನಿಜ ನಿಜ. ಯಾಕೆ ಅಂತಂತಂದರೆ ಈ ನವರಸಗಳು ಅಂತ ಏನು ಬರುತ್ತಲ್ಲ, 9 ರಸಗಳು, ಭೀಭತ್ಸ, ಭಯಾನಕ, ಕರುಣಾರಸ, ಯಾವುದೇ ಆಗಲಿ ಗೊತ್ತಾಯ್ತಾ, ಹಾಸ್ಯ ಆಗಿರ್ಬೋದು, ಗೊತ್ತಾಯ್ತಾ, ಶೃಂಗಾರ ಆಗಿರ್ಬೋದು, ಎಲ್ಲದನ್ನು ಪಾತ್ರ ಮಾಡೋದರಲ್ಲಿ ಅಣ್ಣವರಂಥ ನಿಸ್ಸೀಮವಾದಂತಹ ನಟನೆ ಇದೆಯಲ್ಲ, ಇನ್ನೊಬ್ಬ ನಟನಿಗೆ ಬರಲ್ಲ ಅಂತ ಹೇಳಬೇಕು. ಸಾರೋದಕ್ಕೆ ಒಂದು ಪಾತ್ರ ಸಿಗಬೇಕಾದ್ರೂ ಜನ್ಮಾಂತರದ ಪುಣ್ಯ ಇರಬೇಕು. ಯಾಕೆ ಅಂತಂತಂದರೆ ಒಂದು ಓಹಿಲೇಶ್ವರದಲ್ಲಿ ಮಾಡ್ತಾರೆ, ಒಬ್ಬರು ಬೇಡರ ಕಣ್ಣಪ್ಪನಾಗಿ ಮಾಡ್ತಾರೆ, ರಣಧೀರ ಕಂಠೀರವನಾಗಿ ಮಾಡ್ತಾರೆ, ಒಬ್ಬರು ಸತ್ಯ ಹರಿಶ್ಚಂದ್ರನಾಗಿ ಮಾಡ್ತಾರೆ, ಭಕ್ತಿಗೆ ಮತ್ತೊಂದು ಹೆಸರು ತುಕಾರಾಮ, ಭಕ್ತ ಕುಂಬಾರನ ಮಾಡ್ತಾರೆ. ಎಷ್ಟು ಜನಕ್ಕಿದೆ ಆ ಯೋಗ, ಗೊತ್ತಾಯ್ತಾ? ಅಣ್ಣವರು ಅಂತಂತಂದರೆ ನನ್ನ ದೃಷ್ಟಿಯಲ್ಲಿ ಅದೊಂದು ದೊಡ್ಡ ಗ್ರಂಥ. ಅದಕ್ಕೆ ಒಬ್ಬರ ಕೈಲಿ ಮಾತಾಡೋಕ್ಕೆ ಇದು ಮಾಡೋಕ್ಕೆ ಆಗಲ್ಲ. ಆದಿಶೇಷನಿಗೆ 1000 ರೂಪಾಯಿ ಇರಬೇಕು ಅಣ್ಣವ್ರನ್ನ ಹೊಗಳೋದಕ್ಕೆ. ಯಾಕೆ ಅಂತಂದರೆ ಅವ್ರ ಪಾತ್ರದಲ್ಲಿ ಲೀನವಾಗ್ತಾ ಇದ್ದಿದ್ದನ್ನು ಆ ನಟರು ನಮಗೆ ಸಿಗ್ತಾನೇ ಇಲ್ಲ ಇವಾಗ ನೋಡೋಕ್ಕೆ, ಗೊತ್ತಾಯ್ತಾ? ಇವಾಗೆಲ್ಲ ಹಣಕ್ಕೆ ಪಾತ್ರ ಮಾಡ್ತಾರೆ, ಕೀರ್ತಿಗೆ ಪಾತ್ರ ಮಾಡ್ತಾರೆ.
ಆವಾಗ ಆ ಪಾತ್ರ ಅಂದರೆ ಏನು ಅಂತ ಜನಮನದಲ್ಲಿ ಅಚ್ಚೊತ್ತಕ್ಕೋಸ್ಕರ ಪಾಠ ಮಾಡಿದ ನಟ ಅಂದರೆ ಡಾಕ್ಟರ್ ರಾಜ್ಕುಮಾರ್. ಸೂಪರ್ ಸೂಪರ್ ಸರ್. ವಾಸು ಸರ್, ಅಪ್ಪಾಜಿಯವರು ಹೇಳ್ದಂಗೆ ಒಂದು ಕಡೆ ನಟನೆ, ಇನ್ನೊಂದು ಕಡೆ ಸಮಾಜದ ಹಿತದೃಷ್ಟಿ, ಅದರ ಪ್ರತಿಫಲವಾಗಿ ಹುಟ್ಕೊಂಡಿದ್ದು ನೇತ್ರದಾನ ಅಂಥದ್ದು. ನಾವೆಲ್ಲ ಓದಿದ್ದೀವಿ ಶಾಲೆಗಳಲ್ಲಿ, ಸ್ಕೂಲ್ಗಳಲ್ಲಿ ಹಸಿರು ಕ್ರಾಂತಿ ನಡೀತು, ಕ್ಷೀರ ಕ್ರಾಂತಿ ನಡೀತು ಅಂತೇಳಿ. ಅಣ್ಣವರ ಒಂದು ನಿರ್ಧಾರದಿಂದ ನೇತ್ರ ಕ್ರಾಂತಿನೇ ಹುಟ್ಟಾಕದಂಥ ಮಹಾನ್ ವ್ಯಕ್ತಿತ್ವ. ಸೊ ಆ ವ್ಯಕ್ತಿ ಬಗ್ಗೆ ಪ್ರಾರಂಭದಲ್ಲಿ ಸಾಮಾಜಿಕ ಕಳಕಳಿ ಅವರಿಗೆ ತುಂಬ ಇತ್ತು, ಭಾಳ ತುಂಬ ಸಾಮಾಜಿಕ ಕಳಕಳಿ ಇತ್ತು. ಆಗಿನ ಕಾಲದಲ್ಲಿ ಫ್ಲಡ್ ರಿಲೀಫ್ ಕಾರ್ಯಕ್ರಮ ಇರ್ಬೋದು, ಅಥವಾ ಪ್ರಜಾವಾಣಿಯರು ಸಂಘಟನೆ ಮಾಡಿದಂಥ ಈ ಪ್ರವಾಹಕ್ಕೆ ನಿಧಿ ಕಲೆಕ್ಟ್ ಮಾಡಿರ್ಬೋದು, ಅಥವಾ ನಟರ ಬಗ್ಗೆ ಒಂದು ಸಂಸ್ಥೆನ ಹುಟ್ಟಾಕಿದ್ದು ಮಾಡಿದಿರ್ಬೋದು. ಆಗಿನ ಕಾಲದಲ್ಲೇ ನಟರನ್ನೆಲ್ಲ ಒಟ್ಟಾಗಿ ಸೇರಿ ಸಿನಿಮಾ ಚಿತ್ರ ಪ್ರೇರಿಸಿ ಅವ್ರವ್ರು, ಯಾಕಂದರೆ ನಟರು ಅಂದರೆ ಕೇವಲ ಅವ್ರು ಯಾರು ಕಂಫರ್ಟಬಲ್ಲಾಗಿ ಒಂದು ಸಿಲ್ವರ್ ಸ್ಪೂನಿಂದ ಬಂದವರು ಯಾರೂ ಅಲ್ಲ, ಎಲ್ಲರೂ ಕಷ್ಟದಲ್ಲಿ ಬಂದವರು. ಅವ್ರ ಕಷ್ಟದ ನಿಧಿಗೆ ಏನಾದರೂ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆವಾಗನಿಂದನೇ ಆ ಸಾಮಾಜಿಕ ಕಳಕಳಿ ಜೊತೆಯಾಗಿ ಬಂದಂಥದ್ದು ರಾಜ್ಕುಮಾರ್ ಅವ್ರದ್ದು. ಹಾಗೆ ಬರ್ತಾ ಬರ್ತಾ ರಾಜ್ಕುಮಾರ್ ಯಶಸ್ಸು, ಕೀರ್ತಿ, ನಾಡಿನ ಜನ ಅದನ್ನು ನೋಡ್ತಾಯಿದ್ರು, ಮತ್ತು ಅದನ್ನು ಅವ್ರು ಹೇಳಿದ್ದನ್ನು ಜನ ಫಾಲೋ ಮಾಡ್ತಾಯಿದ್ರು. ಅವ್ರು ಏನಾದ್ರು ಒಂದು ಮಾತು ಹೇಳಿದ್ರೆ ಅದನ್ನು ನಡೀತಾ ಇತ್ತು. ಅದು ರಾಜ್ಕುಮಾರ್ ಅವರ ಒಂದು ವ್ಯಕ್ತಿತ್ವ. ಮೂರನೇದು ಬರೋದಾದರೆ, ಇವೆಲ್ಲ ಹಲವಾರು ವಿಷಯಗಳೆಲ್ಲರಿಗೂ ಗೊತ್ತಿರೋಂಥದ್ದು. ಈಗ ಆಲ್ರೆಡಿ ಕಣ್ಣಿನ ಬಗ್ಗೆ ವಿಷಯ ಬಂದಾಗ ಅವರು ಬದುಕಿದ್ದಾಗಲೇ ಭುಜಂಗ್ ಶೆಟ್ಟರು ಅಂತೇಳಿ ಇದಕ್ಕೆ ಕಾರಣೀಕರ್ತರು ಒಂದು ಥರದಲ್ಲಿ ಭುಜಂಗ್ ಶೆಟ್ಟರು ಅವ್ರ ಮನೆಗೆ ಹೋದಾಗ ಅವ್ರ ಪರಿಚಯ ಆದದ್ದು ಭುಜಂಗ್ ಶೆಟ್ಟರನ್ನ ಕಣ್ಣನ್ನು ಚೆಕ್ ಮಾಡಿಸ್ಬೇಕು ಅಂತೇಳಿ. ಇದೇ ನಮ್ಮ ದೇವಯ್ಯ ಪಾರ್ಕ್ ಹತ್ರ ಒಂದು ಚಿಕ್ಕ ಹಾಸ್ಪಿಟ್ಲ್ ಇತ್ತದು, ಅವ್ರನ್ನಲ್ಲಿ ಜಯರಾಮ್ ಅವರು ಅಂತ ಕರ್ಕೊಂಡೋಗಿ ಅವ್ರಿಗೆ ಚೆಕ್ ಮಾಡಿಸಿದ್ರು ಫಸ್ಟು. ಅಲ್ಲಿಂದ ಬೆಳೆದ ಸಂಬಂಧ ಕೊನೆಗೆ ನಾರಾಯಣ ನೇತ್ರಾಲಯದಲ್ಲಿ ಅವರು ಬಂದು ಕಣ್ಣನ್ನು ಮನೆಗೆ ಬಂದು ಮಾತಾಡಬೇಕಾದ್ರೆ ಅದೊಂದು ಕ್ಲಿಪ್ಪಿಂಗ್ಸ್ ತಮ್ಮ ಹತ್ರ ಇರಬೇಕು. ಈ ಥರ ಕಣ್ಗಳು ಕೊಡಬೇಕು ಅಪ್ಪಾಜಿ, ಈ ಥರ ಒಂದು ಅಭಿಯಾನ ಮಾಡ್ತಾಯಿದ್ದೀವಿ, ಒಂದು ಬ್ಯಾಂಕ್ ಒಂಥರ ಮಾಡಬೇಕು ಅಂತ ಇದ್ದೀವಿ ಅಂತ ಹೇಳಿದಾಗ, ಯಾಕೆ ಈಗಲೇ ತೊಗೊಂಬಿಡಿ ಅಂತ ಹೇಳಿದ್ರು. ಎಲ್ಲ ನೋಡಾಯ್ತಲ್ಲ, ಇನ್ನೇನಿದೆ ಇದು, 4 ಜನಕ್ಕೆ ಅನುಕೂಲ ಆಗೋದು, ಈಗಲೇ ತೊಗೊಳ್ಳಿ ಅಂತ ಹೇಳಿದ್ರು. ಈಗಲ್ಲ ಅಪ್ಪಾಜಿ, ಇದು ಕಾಲ ಆದ ನಂತರ ಕೊಡಬೇಕು ಅಂತೇಳಿ, ಬೇಕಾದ್ರೆ 2ರಲ್ಲಿ 1 ತಗೊಳ್ಳಿ ಅಪ್ಪ, ಎಲ್ಲ ನೋಡಾಯ್ತಲ್ಲ, 1 ಬೇಕಾದ್ರೆ ಈಗಲೇ ಕೊಟ್ಬಿಡ್ತೀನಿ ನಾನು ಅಂತಲೂ ಹೇಳಿದ್ರು ಅವರು. ಆ ಥರ ಅಲ್ಲ ಅಂತ ಹೇಳಿದಾಗ, ಆಯಿತು ನಾವಲ್ಲ, ನಮ್ಮ ಇಡೀ ಕುಟುಂಬದವರು ಇದನ್ನು ನಾವು ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತೇಳಿ ಹೇಳಿದ್ರು. ಆವಾಗ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಅಂತೇಳಿ ನಾರಾಯಣ ನೇತ್ರದಲ್ಲಿ ಪ್ರಾರಂಭ ಆಯಿತು. ಅದನ್ನು ಕೂಡ ಹೋಗಿ ಅಕ್ಕವರಲ್ಲಿ ಇನಾಗ್ರೇಟ್ ಮಾಡಿದ್ರು. ಅಲ್ಲಿಂದ ಶುರುವಾದದ್ದು ಅಣ್ಣವರು ಕಾಲ ಆದದ್ದು 2006 ಸಮೀಪದಲ್ಲಿ. 2007 ಒಂದು ಆಸುಪಾಸಿನಲ್ಲಿ ಟ್ರಸ್ಟ್ ಬಗ್ಗೆ ಒಂದು ಮಾಡಬೇಕು ಅಂತೇಳಿ ಅಕ್ಕವರು ಕೂತ್ಕೊಂಡೆಲ್ಲ ಡಿಸ್ಕಷನ್ ಮಾಡಿದಾಗ ರಾಜ್ಕುಮಾರ್ ಟ್ರಸ್ಟ್ ಅಂತೇಳಿ ಒಂದು ಪ್ರಾರಂಭ ಮಾಡಿದ ಅಕ್ಕವರು ಅದಕ್ಕೆ ಅಧ್ಯಕ್ಷರಾದರು. ಪಾರ್ವತಮ್ಮ ರಾಜ್ಕುಮಾರ್ ಅವರು, ಶಿವಣ್ಣವರು, ರಾಘಣ್ಣ ಮತ್ತು ಪುನೀತ್ ರಾಜ್ಕುಮಾರ್ ಮತ್ತು ನಾನು, ಇವರೆಲ್ಲ ಅದಕ್ಕೆ ಟ್ರಸ್ಟಿಗಳಾಗಿ ಪ್ರಥಮವಾಗಿ ರಾಜ್ಕುಮಾರ್ ಟ್ರಸ್ಟ್ ಅಂತ ಫಾರ್ಮೇಷನ್ ಆಯಿತು. ಟ್ರಸ್ಟ್ ಅಂತ ಫಾರ್ಮೇಷನ್ ಆದಮೇಲೆ ಆ್ಯಕ್ಟಿವಿಟೀಸ್ಗಳು ಏನೇನು ಮಾಡಬೇಕು ಅಂತ 3 ರೀತಿಯಾದ ಆ್ಯಕ್ಟಿವಿಟೀಸ್ಗಳು ಇಟ್ಕೊಂಡಿದ್ದು. ಒಂದು ಆರೋಗ್ಯ, ಇನ್ನೊಂದು ಕಲೆ, ಮತ್ತು ಇನ್ನೊಂದು ಬಂದು ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಅಂತ 3 ವಿಷಯಗಳನ್ನ. ಆರೋಗ್ಯದ ವಿಷಯ ಬಂದಾಗ ಏನು ಮಾಡಬೇಕು ಅಂದಾಗ, ನಾವು ಕಣ್ಣನ್ನೇ ಅವ್ರು ಕೊಟ್ಟಿರೋದ್ರಿಂದ ಇದ್ರ ಮೂಲಕನೇ ನಾವು ಭುಜಂಗ್ ಶೆಟ್ಟರು ಇದ್ರಲ್ಲ ಅವಾಗ, ಇದರ ಮೂಲಕನೇ ನಾವು ಈ ನೇತ್ರಧಾಮದ ಒಂದು ಕಣ್ಣಿನ ಅವೇರ್ನೆಸ್ ಬಗ್ಗೆ ಮಾಡೋದ್ರಿಂದ ನಾವು ಯಾರೋ ಓದಿದ್ದಂಗೆ ಹಲವಾರು ಜನಕ್ಕೆ ಅದ್ರ ನೀಡಿದೆ, ಲಕ್ಷಾಂತರ ಜನ ವೆಯ್ಟ್ ಮಾಡ್ತಾಯಿದ್ದಾರೆ ಕಣ್ಣಿಲ್ಲದೆ ಅಂತ ಹೇಳಿದ್ರಿಂದ ಅದು ಸೂಕ್ತವಾಗಿ ನಾವು ಅದನ್ನು ಯೋಚನೆ ಮಾಡಿ ಎಲ್ಲರೂ ಕೂಡ ಒಮ್ಮತದಿಂದ ಈ ಕಣ್ಣಿನ ಕಾನ್ಸೆಪ್ಟನ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವು. ಆಗ ಮೊದಲಿಗೆ ನಾವು ಆನೇಕಲ್ನಲ್ಲಿ ಮೊದಲು ಕ್ಯಾಂಪ್ ಮಾಡಿದ್ವು 2007-8ರಲ್ಲಿ. ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ ಭಾಳ ಒಂದು ದೊಡ್ಡ ಮಟ್ಟದಲ್ಲಿತ್ತು. ಪ್ರಸಾದ್ ಅಂತ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾಯಿದ್ರು. ಆಗ ನಮ್ಮ KC ರಾಮಮೂರ್ತಿಯವರು, ಪೊಲೀಸ್ ಕಮಿಷನರ್, ಅವರು ಕೂಡ ಅವತ್ತು ಆ ಸಭೆಗೆ ಬಂದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಮೊದಲಿಗೆ ನಾವು ಆನೇಕಲ್ನಲ್ಲಿ, ಅಲ್ಲಿ ನಮ್ಮ ಸುರೇಶ್ ಅಂತ ಫಾರೆಸ್ಟ್ ಆಫೀಸರ್ ಕೂಡ ಇದ್ದರು. ಇವರೆಲ್ಲರ ಒಂದು ಡಾಕ್ಟರ್ ಮೋಹನ್ ಅಂತೇಳಿ ಇವತ್ತಿಗೂ ಕೂಡ ಭಾಳ ಚಿರಪರಿಚಿತರು ಆ ಏರಿಯಾದಲ್ಲಿ. ಅವರೆಲ್ಲರೂ ಸೇರಿ ಇದನ್ನು ಮೊದಲಿಗೆ ಅಲ್ಲಿ ರಾಜ್ಕುಮಾರ್ ಟ್ರಸ್ಟ್ ಅಂತ ಫಾರ್ಮೇಷನ್ ಆಯಿತು. ಮೊದಲನೇ ಕ್ಯಾಂಪ್ ಕೂಡ ಅಲ್ಲಿ ನಡೀತು. ಆ ಕ್ಯಾಂಪ್ಗೆ ಆವಾಗ ಸುಮಾರು 7-8 ಸಾವಿರ ಜನ ಸೇರಿದರು ಕ್ಯಾಂಪ್ಗೆ. ಅಷ್ಟು ಬೃಹದಾಕಾರದಲ್ಲಿ ಕ್ಯಾಂಪ್ ನಡೀತದು. ಅದಾದಮೇಲೆ ನಾವು 1 ಬೈ ಕ್ಯಾಂಪ್ಸ್ ಮಾಡ್ಕೊಂಡು ಬರ್ತಾಯಿದ್ವು. ಅದಾದಮೇಲೆ ನಾವು ಇದರಲ್ಲಿ ಚಂದಾಪುರ ಅನ್ನೋದಲ್ಲಿ ಕ್ಯಾಂಪ್ ಮಾಡಿದ್ವು. ಚಂದಾಪುರ ಆದಮೇಲೆ ಅವ್ರಿಗೆ ಇಷ್ಟವಾಗಿರೋ ಊರು ಅಂತೇಳಿ ತುಮಕೂರಲ್ಲಿ ನನ್ನ ರೋಟ್ರಿ ಕಾಂಟ್ಯಾಕ್ಟಿಂದ ತುಮಕೂರಲ್ಲಿ 2 ಕ್ಯಾಂಪ್ ಮಾಡಿದ್ವು. ಆಮೇಲೆ ಗುಬ್ಬಿಗೆ ತುಂಬ ಹತ್ತಿರವಾದಂಥ ಒಂದು ವಿಷಯ ಊರದು, ಅದರಿಂದ ಗುಬ್ಬಿನಲ್ಲಿ ಕ್ಯಾಂಪ್ ಮಾಡಿದ್ವು. ಹೀಗೆ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ 1 ಬೈ 1 ಮಾಡ್ಕೊಂಡು ಬರ್ತಾಯಿದ್ವಿ. ಹೀಗೇ ಅದಷ್ಟು ಕೂಡ ನಾವು ನಾರಾಯಣ ನೇತ್ರಾಲಯದ ಮೂಲಕ ಮಾಡ್ಕೊಂಡು ಬರ್ತಾಯಿದ್ವು. ಆ ಸಮಯದಲ್ಲಿ ನನಗೆ ಡಾಕ್ಟರ್ ಬಾಲು ಅಂತೇಳಿ ಶಂಕರ ಹಾಸ್ಪಿಟ್ಲ್ನ ಚೀಫ್ ಅವರು ಡೆಲ್ಲಿನಲ್ಲಿ
ಪ್ರೈಮ್ ಮಿನಿಸ್ಟರ್ ಒಂದು ಅಸೋಸಿಯೇಟ್ ಅದಕ್ಕೆ ಅಡ್ವೈಸರಿ ಬೋರ್ಡಲ್ಲಿ ಕೂಡ ಇದ್ದವರು, ಭಾಳ ದೊಡ್ಡ ಮೇಧಾವಿ ಮತ್ತು ತುಂಬ ಲರ್ನೆಡ್ ಪರ್ಸನ್. ಅವರು ಶಂಕರ ಹಾಸ್ಪಿಟ್ಲಿಗೆ ಅವರು ಮುಖ್ಯಸ್ಥರಾಗಿದ್ದರು ಅವಾಗ. ನನ್ನ ಜಯರಾಮ್ ಅಂತೇಳಿ ರೋಟ್ರಿಯಲ್ಲಿ ಅವರು ಕೂಡ ಕಣ್ಣಿನ ಒಂದು ಅವೇರ್ನೆಸ್ ಬಗ್ಗೆ ಮಾಡ್ತಾಯಿದ್ರು. ನನಗೆ ಪರಿಚಯ ಮಾಡಿಸಿದಾಗ ಯಾಕೆ ನಾವು ಇದನ್ನು ಟೈಅಪ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ಅಕ್ಕವ್ರನ್ನ ಮನೆಗೆ ಅವ್ರನ್ನ ಬಾಲವ್ರನ್ನ ಇನ್ವೈಟ್ ಮಾಡಿಬಿಟ್ಟು ಹೀಗೀಗೆ ಇನ್ನು ಮುಂದಕ್ಕೆ ನಾವು ಶಂಕರ ಹಾಸ್ಪಿಟಲ್ ಜೊತೆ ಟೈಅಪ್ ಮಾಡೋಣ ಅಂತ ಹೇಳಿದ್ರೆ, ಆಯ್ತಪ್ಪ ನೀನು ಮುಂದುವರಿಸು ಅಂತ ಹೇಳಿದರು. ಅಲ್ಲಿಂದ ನಾವು ಅದನ್ನು ಶಂಕರ ಹಾಸ್ಪಿಟ್ಲ್ನವ್ರ ಜೊತೆ ಸುಮಾರು 2008, 10, 12ರಿಂದ ಈಚೆಗೇನೋ ಆಲ್ಮೋಸ್ಟ್ ಶುರು ಮಾಡಿದ್ವು. ಶಂಕರ ಹಾಸ್ಪಿಟ್ಲ್ ಯಾಕೆ ಶುರು ಮಾಡಿದ್ರು ಅಂದರೆ, ಅದು ಒಂದು ಕೊಯಮತ್ತೂರಲ್ಲಿ ಒಂದು ಸ್ವಾಮಿಗಳು ಪ್ರಾರಂಭ ಮಾಡಿರುವಂಥದ್ದು. ಇಟ್ಸ್ ಎ ಚಾರಿಟಬಲ್ ಆರ್ಗನೈಜೇಷನ್. ಅದು ಇವತ್ತಿಗೆ ದೇಶದಲ್ಲಿ ಸುಮಾರು 15 ಸ್ಟೇಟ್ಗಳಿಗಿಂತ ಹೆಚ್ಚು ಕಡೆ ಆ ಹಾಸ್ಪಿಟಲ್ಸ್ಗಳು ಅದಕ್ಕೆ ಓಪನ್ ಆಗ್ತದೆ. ಅದರ ಮಹತ್ವ ಅದಕ್ಕಿದೆ. ಬೆಂಗಳೂರಲ್ಲಿದೆ, ಶಿವಮೊಗ್ಗದಲ್ಲಿ. ಶಿವಮೊಗ್ಗದಲ್ಲೇ ಪ್ರಪ್ರಥಮ, ಒಂದೊಂದು ಸ್ಟೇಟಲ್ಲಿ ಒಂದೊಂದೇ, ಬಟ್ ನಮ್ಮ ಸ್ಟೇಟಲ್ಲಿ 2 ಇರೋದು. ಶಿವಮೊಗ್ಗದಲ್ಲಿ ಒಂದು ಮತ್ತು ಬ್ಯಾಂಗ್ಳೂರಲ್ಲಿ 2 ಎಕರೆ ಪ್ರದೇಶದಲ್ಲಿ. ಭದ್ರಾವತಿಲಿ ಈ ತಿಂಗಳು 26ಕ್ಕೆ ಓಪನ್ ಆಗ್ತಾ ಇದೆ. ಈ ಸರಿ ತಿಂಗಳು 26ಕ್ಕೆ ಓಪನ್ ಆಗ್ತಾ ಇದೆ. ಶಂಕರ ಹಾಸ್ಪಿಟಲ್, ಶಂಕರಯ್ಯ ಹಾಸ್ಪಿಟಲ್ ಮೂರನೇದು. ಸೊ ಬೆಂಗಳೂರಲ್ಲಿರೋ ಹಾಸ್ಪಿಟ್ಲಿಗಿಂತ ನನ್ನ ದೃಷ್ಟಿಯಲ್ಲಿ ಎರಡನ್ನೂ ನಾನು ನೋಡಿದ್ದೀನಿ. ಶಿವಮೊಗ್ಗದಲ್ಲಿರೋ ಹಾಸ್ಪಿಟ್ಲು ತುಂಬ ವಿಶಾಲವಾಗಿದೆ, 6 ಎಕರೆ ಒಳಗಿದೆ, ತುಂಬ ಚೆನ್ನಾಗಿದೆ. ಎಕ್ವಿಪ್ಮೆಂಟ್ಸನ್ನು ಭಾಳ ಜೋರಾಗಿದೆ. ಹಂಗಾಗಿ ನಮಗೆ ಚಿತ್ರದುರ್ಗಕ್ಕೆ ಅನುಕೂಲ ಆಗಿರೋದ್ರಿಂದ, ಹತ್ತಿರ ಆಗಿರೋದ್ರಿಂದ ನಾವು ಅವರಿಂದ ಸಹಾಯ ಪಡ್ಕೊಳ್ತೀವಿ. ಮುಂಚೆ ನಮಗೆ ಮಾಡ್ತಾಯಿದ್ದೆಲ್ಲ ಬೆಂಗಳೂರು ಶಂಕರಯ್ಯ ಹಾಸ್ಪಿಟ್ಲ್ ಅವರೇನೆ ಮಾಡ್ತಾಯಿದ್ವಿ. ಇದೇ ಪರಮೇಶ್ವರ್ ಅವರು ಏನು ಬಂದಿದ್ದಾರೆ, ಅವರು ಅವರ ತಂಡದವರು ಎಲ್ಲ ಕಡೆ ಭಾಗವಹಿಸ್ತಾಯಿದ್ರು. ಏಕೆಂದರೆ ಅಣ್ಣವರು ಈ ಒಂದು ವಿಷಯದಲ್ಲಿ ರೋಲ್ ಮಾಡಲ್ ಹೆಂಗಾಗ್ತಾರೆ ಅಂತಂದರೆ, ಅವರ ಕಣ್ಣನ್ನು ದಾನ ಮಾಡಲಾಗಿ ಏನಾಯಿತು ಅಂದರೆ, ಪಂಚೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ 5 ಇಂದ್ರಿಯಗಳಲ್ಲಿ ಮನುಷ್ಯನಿಗೆ ಅತ್ಯಂತ ಸರ್ವಶ್ರೇಷ್ಠವಾದದ್ದು ಕಣ್ಣು. ಕಣ್ಣೊಂದಿದ್ರೆ ಜಗತ್ತನ್ನು ನೋಡ್ಬೋದು, ಬಣ್ಣಗಳನ್ನು ನೋಡ್ಬೋದು, ಹೂಗಳನ್ನು ನೋಡ್ಬೋದು, ದವಸ ಧಾನ್ಯಗಳನ್ನು ನೋಡ್ಬೋದು, ಅನೇಕ ಪುಣ್ಯಕ್ಷೇತ್ರಗಳನ್ನು ನೋಡ್ಬೋದು, ಅನೇಕ ಮಹಾನುಭಾವರನ್ನು ನೋಡ್ಬೋದು. ಕಣ್ಣೇ ಇಲ್ಲದಲ್ಲೇ ಇದ್ದರೆ ಒಂದು ಸತಿ ಯೋಚನೆ ಮಾಡ್ಕೊಳ್ಳಿ. ಈಗ ನಮಗೆ ಕಣ್ಣು ಕೊಟ್ಟಿದ್ದಾನೆ, ಅರ್ಧ ಗಂಟೆ ಏನಾದ್ರೂ ಎಲೆಕ್ಟ್ರಿಸಿಟಿ ಆಫ್ ಆಯಿತು ಅಂತಂದರೆ ಆ ಕತ್ತವಳಿಗೆ ನಮಗೆ ಇರಿಟೇಷನ್ ಶುರು ಆಗುತ್ತೆ. ಕರೆಂಟ್ ಇಲ್ಲ ಅಂತ ಬಡ್ಕೊಂತಿರ್ತೀವಿ ಅಯ್ಯೋ ಅಂತ ಎಷ್ಟು ಸತಿ ಶಾಪ್ ಆಗ್ತೀವಿ. ಅಂದರೆ ಕಣ್ಣಿನ ದೃಷ್ಟಿ ಎಷ್ಟು ಮಹತ್ವದ್ದು. ಅದಕ್ಕೋಸ್ಕರ ಎಲ್ಲ ದಾನಕ್ಕಿಂತನೂ ಸರ್ವಶ್ರೇಷ್ಠವಾದ ದಾನ ಅಂತಂದರೆ ಕಣ್ಣಿನ ದಾನ, ಗೊತ್ತಾಯ್ತಾ? ಹಾಗಾಗಿ ಆ ವಿಷಯದಲ್ಲಿ ಅವರು ಬಂದರು. ನಮ್ಮ ಡಾಕ್ಟರ್ ರಾಜ್ಕುಮಾರ ಈ ಬ್ಯಾಂಕಿಂದ ಏನು ಪ್ರಪ್ರಥಮವಾಗಿ ನಮ್ಮ ಬಿಡದಿ ಮಂಜುನಾಥ್, ನಾವು ನಮ್ಮ ಅತ್ಯಂತ ಪ್ರೀತಿ ಮಂಜಣ್ಣ ಅಂತ, ಅವರು ಆ ಟ್ರಸ್ಟಿನ ಸೆಕ್ರೆಟರಿ. ಫಸ್ಟ್ ನನ್ನ ಹತ್ರ ಬಂದಾಗ, ಸರ್ ಈಗ ಮಾಡೋಣ, ಹಿಂಗೆ ಮಾಡೋಣ, ನೀವು ಬ್ರ್ಯಾಂಡ್ ಅಂಬಾಸಡರ್ ಆಗಬೇಕು ಅಂತ. ಅತ್ಯಂತ ಖುಷಿ ವಿಷಯನೇ. ರಾಜಸ್ಥಾನ್ ಮರಳುಗಾಡನ್ನು ನಂದನವನ ಮಾಡಬೇಕು ಅನ್ನೋದೇನೋ ಒಳ್ಳೆ ಪ್ರಾಜೆಕ್ಟು, ಒಳ್ಳೆ ವಿಷಯ, ಒಪ್ಕೋಬೋದು. ಆದರೆ ಹೆಂಗೆ ಸತ್ತವ್ರ ಮನೆಗೆ ಹೋಗಿ ಕಾರ್ವಿಂಗ್ ಕೇಳೋದು ಹೆಂಗೆ? ಭಾಳ ಕಷ್ಟದ ಕೆಲಸ ಮಂಜಣ್ಣ. ಬಟ್ ನೀವು ಒಪ್ಪಿಗೆ ಕೊಡಿ, ಮಾಡೋ ಜವಾಬ್ದಾರಿ ನನಗಿರಲಿ ಅಂತ ತನ್ನ ಸ್ವಂತ ಕೆಲಸಗಳನ್ನೆಲ್ಲ ಬದಿಗಿಟ್ಟು ಆ ಪ್ರಪ್ರಥಮವಾಗಿ ಶುರು ಮಾಡಿದಾಗ ಕಾರ್ವಿಂಗ್. ಕೆಲವರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಕಣ್ಣೇ ತೆಗೆದು ಬಿಡ್ತಾರೆ, ಅದೆಲ್ಲ ಏನಿಲ್ಲ. ಅತ್ಯಂತ ನವಿರಾದಂತಹ ಒಂದು ಇಷ್ಟಿರುತ್ತೆ, ಆ ಪದರನ್ನ ತಗೊಂಡು ಬಾಕ್ಸಲ್ಲಿ ಹಾಕ್ಕೊಳ್ತಾರೆ. ಬಾಕ್ಸಲ್ಲಿ ಹಾಕೊಂಬಂದಾಗ ಮೊದಲು ಒಂದು ಕಣ್ಣನ್ನು ಒಬ್ರಿಗೆ ಹಾಕ್ತಾಯಿದ್ರು. ಈಗ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿರೋದ್ರಿಂದ ಒಂದು ಕಾರ್ವಿಂಗ್ನ 3 ಜನಕ್ಕೆ ಹಾಕ್ತಾರೆ ಅಲ್ವಾ ಮಂಜಣ್ಣ? 3 ಜನಕ್ಕೆ ಅಳವಡಿಸ್ತಾರೆ. ಕಣ್ಣು ತಗೊಂಡಿದ ತಕ್ಷಣ ಮನುಷ್ಯ ಸತ್ತಾಗ ಅವನ ಅವಯವಗಳೆಲ್ಲ ಸತ್ತೋಗುತ್ತೆ. ಆದರೆ ಕಣ್ಣೊಂದೇ ಸತತ 6 ಗಂಟೆಗಳ ಕಾಲ ಜೀವಂತ ಇರುತ್ತೆ. ಕೆಲವರಂತಾರೆ ಹುಡುಗರ ಕಣ್ಣು, ವಯಸ್ಸಾದವ್ರ ಕಣ್ಣು ಅಂತ. ನಮ್ಮ ಅನುಭವದಲ್ಲಿ ಹೇಳಬೇಕು ಅಂದರೆ 94 ವರ್ಷದ ಒಬ್ಬ ವೃದ್ಧರ ಕಣ್ಣು, ಹೋಟೆಲ್ ಅಯೋಧ್ಯ ಅಂತ ಅದರ ಓನರ್ ತಂದೆ ಅವ್ರು ತೀರ್ಕೊಂಡಾಗ 94 ವರ್ಷ. ಅವ್ರು ಕರೆದು ಕಣ್ಣು ಕೊಟ್ಟರು, ಅವ್ರಿಗೆ 94 ವರ್ಷ ಆಗಿತ್ತು. ಎ ಗ್ರೇಡ್ ಬಂತು ಆ ಕಾರ್ವಿಂಗು, ಎ ಗ್ರೇಡ್ ಬಂತು. ಅಷ್ಟು ಕ್ವಾಲಿಟಿ ಇರುತ್ತೆ. ಅದನ್ನು ತಗೊಂಡ್ರೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಪೊಲೀಸ್ ಸಪೋರ್ಟ್ ಬೇಕು. ಪೊಲೀಸ್ ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಈ ಮೋಟ್ರ್ ಸೈಕಲ್ ಕೊಡಿಸಿರ್ತೀವಲ್ಲ, ಅಲ್ಲಿ ಮುಂದುಗಡೆ ಕಣ್ಣಿಂದೊಂದು ಚಿತ್ರ ಇರುತ್ತೆ. ಯಾವುದೇ ಸಮಯದಲ್ಲಿ ಯಾರೇ ಬಂದರೂ ಸಹಿತ ಟ್ರಾಫಿಕ್ ಪೊಲೀಸ್ ಅವ್ರು ನೋಡ್ತು ಅಂತಂತಂದರೆ ಯಾರೋ ಒಬ್ಬರಿಗೆ ಅಂದರಿಗೆ ಕಣ್ಣು ಕೊಡ್ತಾಯಿದ್ದಾರೆ ಅಂದ್ಬಿಟ್ಟು ಲೈನ್ಸ್ ಕ್ಲಿಯರೆನ್ಸ್ ಕೊಡ್ತಾರೆ. ಇದು ಅವರಿಂದ ನಾವು ಬಹಳ ಉಪಕಾರ ಆಗುತ್ತೆ. ಅದನ್ನು ನಾವು ಪೊಲೀಸ್ ಇಲಾಖೆಗೆ ಒಂದು ಸೆಲ್ಯೂಟ್ ಹೊಡಿತೀವಿ. ಏಕೆ ಅಂತಂದರೆ ಅವ್ರದ್ದು ಸಹಾಯ ಇಲ್ಲ ಅಂದರೆ ಏನೂ ಆಗ್ತಿರಲಿಲ್ಲ. ಆರಂಭದಲ್ಲಿ
ಕಣ್ಣು ಕೇಳಕ್ಕೆ ಹೋದಾಗ ಮಂಜಣ್ಣ ಒದೆ ತಿಂದಿದ್ದು ಉಂಟು, ಬೈಸ್ಕೊಂಡಿದ್ದುಂಟು, ಅವ್ರ ಸ್ನೇಹಿತರುಗಳೆಲ್ಲ ಎಲ್ಲ ಆದರೂ ಸಹಿತ ಕೊನೆಗೆ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗ್ತಾ ಹೋಯಿತು. ಮನುಷ್ಯ ಸತ್ತ ಅಂದಿದ ತಕ್ಷಣ ಆ ದುಃಖ ಎಷ್ಟೊತ್ತು ಇರುತ್ತೆ ಅಂದರೆ 1 ಅವರ್ ಇರುತ್ತೆ, ಇಲ್ಲ 1.5 ಅವರ್ ಇರುತ್ತೆ. ಅದೆಲ್ಲ ಬ್ಲಾಸ್ಟ್ ಆಗಿ ಎಲ್ಲ ಕೂಲ್ ಆದಮೇಲೆ ಒಳ್ಳೆಯವ್ರು ಯಾರ ಮಾತಿಗೆ ಬೆಲೆ ಇದೆ, ಅವ್ರು ಹೋಗಿ ಹಿಂಗೆ ಸತ್ತ ವ್ಯಕ್ತಿ ಅಂತೂ ಸತ್ತೋಗ್ಬಿಟ್ಟ. ಆದರೆ ಅವನ ಕಣ್ಣನ್ನು ಸುಡೋದೇ ಆಗಲಿ, ಮಣ್ಣಲ್ಲಿ ಹಾಕೋದಾಗಲಿ ಬೇಡ, ಇನ್ನು ಬೇರೆಯವ್ರಿಗೆ ಕೊಟ್ಟು, ಕಣ್ಣಿನ ಪ್ರಾಬ್ಲಮ್ ಇರೋರಿಗೆ ಕೊಟ್ಟು ಉಳಿಸ್ಬೋದು ಅನ್ನೋದನ್ನು ಕನ್ವಿನ್ಸ್ ಮಾಡಿದಾಗ ಅಯ್ಯೋ ಯಾಕಾಗಬಾರ್ದು ತಗೊಳ್ಳಿ ಅಂತ ಅಲ್ಲಿಂದ ಪ್ರಾರಂಭ ಆಯಿತು. ನಾಮಧಾರಿ ಸೀಟ್ಸಲ್ಲಿ ಏನಾಯಿತು ಅಂತಂದರೆ ಈ ಪ್ರೋಗ್ರಾಮ್ಗೋಸ್ಕರನೇ ಎಲ್ಲ ಎಂಪ್ಲಾಯಿ, ಸೂಪರ್ವೈಸರ್, ಸ್ಟಾಫ್ಗಳನ್ನೆಲ್ಲ ಕರ್ಕೊಂಬಂದು ಕೂರಿಸಿದಾಗ ಅಲ್ಲಿ ಮಾತನಾಡುವಂಥ ಒಂದು ಯೋಗ ಸಿಕ್ತು ನಮಗೆ. ಆವಾಗ ಹಿಂಗೆ ಅಂತ ಸರಿಯಾಗಿ ಅವರಿಗೆ ಮನಸ್ಸಿಗೆ ತಟ್ಟು ಹಾಗೆ ವಿಷಯವನ್ನು ಹೇಳಿದ ತಕ್ಷಣ ಅವರೇನಾದರೂ ಕೊಡೋದಕ್ಕೆಲ್ಲ ಸಿದ್ಧವಾದರು. ಆರಂಭದಲ್ಲಿ ಸ್ವಲ್ಪ ತೊಂದರೆ ಎಡರು ಬಂದರೂ ಸಹಿತ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಆರಂಭದಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಇನ್ನೊಂದು ವಿಷಯ ಅಂದರೆ ಪೊಲೀಸ್ ಇಲಾಖೆಯವರು ಸಪೋರ್ಟ್ ಸಿಕ್ತು. ಏನಂದರೆ ಯಾವುದೇ ಜಾಗದಲ್ಲಿ ಅಪಘಾತವಾಗಿ ಸತ್ತರೆ ನಮ್ಮ ಟ್ರಸ್ಟಿಗೆ ಫೋನ್ ಬರೋದು ಫಸ್ಟು ಮಂಜಣ್ಣಂಗೆ, ಅವರ ಸ್ನೇಹಿತರಿಗೆ ಬಂದಿದ್ದ ತಕ್ಷಣವೇ ಅವರು ಹುಡುಗರನ್ನ ರೆಡಿ ಮಾಡಿರೋರು ಹೋಗಿ ತಗೊಂಬಂದಿದ್ದ ತಕ್ಷಣವೇ ನಾರಾಯಣ ನೇತ್ರಾಲಯ ಕಳಿಸ್ದಾಗ ಅಲ್ಲೆಲ್ಲ ವಾಶ್ ಮಾಡಿ ಎಲ್ಲ ರೆಡಿ ಮಾಡಿ ಎಲ್ಲರಿಗೂ ಅಲ್ಲಿಂದ ಬರ್ತಾಯಿದೆ ಅಂದಿದ ತಕ್ಷಣ ಆಗಲೇ ಈ ರಿಜಿಸ್ಟರ್ ಮಾಡಿಸಿರ್ತಾರಲ್ಲ ಆಪ್ರೇಷನ್ಗೆ, ಅವ್ರನ್ನ ಕರೆದು ಮಲಗಿಸಿರ್ತಾರೆ. ಅವ್ರು ಬರೋದು ಲೇಟ್ ಆಗ್ಬೋದು ಅನ್ನೋದಕ್ಕೋಸ್ಕರ ಎಕ್ಸ್ಟ್ರಾ ಇಬ್ಬರನ್ನ ಕರೆದು ರೆಡಿ ಮಾಡಿ ಮಲಗಿಸಿರ್ತಾರೆ, ಆಪ್ರೇಷನ್ ಆಗುತ್ತೆ. ಹಾಗಾಗಿ ತುಳಸಿದಾಸರು ಒಂದು ಮಾತು ಹೇಳ್ತಾರೆ, ಜೋ ಜಾರೆ ತನು ಹೋ ಜಾಯ್ ಭಸ್ಮ ಗುರಿ ಕಾಯಿ ಕ್ರಿಮಿಕೀಟ ಕಾಯಿ. ಸಂಸ್ಕೃತದಲ್ಲಿ ಹೇಳ್ತಾರೆ, ಅದು ನನಗೆ ಪೂರ್ತಿ ಬರೋಲ್ಲ, ಅದು ಒಂದು ನಾಟಕ ಡೈಲಾಗು ಹೇಳ್ತಾ ಇದ್ದೀನಿ. ಈ ಮನುಷ್ಯನಿಗೆ ವ್ಯಾಮೋಹ ಅನ್ನೋದನ್ನು ಬಿಟ್ಬಿಡಬೇಕು ಅಂತ ಅವರು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಹೂತ್ರೆ ಒಂದಡಿ ಮಣ್ಣಾಗುತ್ತೆ, ಸುಟ್ಟರೆ ಒಂದಡಿ ಬೂದಿ ಆಗುತ್ತೆ. ಈ ದೇಹದ ಮೇಲೆ ಬದುಕಿದ್ದಂಗೆ ಉಪಕಾರ ಆಗಬೇಕು, ಇನ್ನೊಬ್ಬನಿಗೆ ಬದುಕಿರೋನಿಗೆ ಉಪಕಾರ ಆಗಬೇಕು. ಆ ದೃಷ್ಟಿಲಿ ಯೋಚನೆ ಮಾಡಿದ ಏಕೈಕ ಮಹಾನುಭಾವ ಅಂದರೆ ಡಾಕ್ಟರ್ ರಾಜ್ಕುಮಾರ್. ನನ್ನ ನಂತರನೂ ದೃಷ್ಟಿ ಇನ್ನೊಬ್ಬನಿಗೆ ಸಿಗಲಿ ಅಂತ ಯೋಚನೆ ಮಾಡಿದ್ರಲ್ಲ, ಹಾಗಾಗಿ ಅವರು ನಮಗೆ ದೇವ್ರ ಸಮಾನ ಆಗ್ತಾರೆ. ಅದಾದಮೇಲೆ ನಮಗೆ ನಮ್ಮ ಜೊತೆಗೆ ಹೆಗಲು ಕೊಟ್ಟು ನಿಂತಹ ಒಂದು ಮಹಾ ಕಣ್ಣಿನ ಸಮಸ್ಯೆ ಅಂತಂದರೆ ಶಂಕರಯ್ಯ ಹಾಸ್ಪಿಟ್ಲಲ್ಲಿ ನಾವು ಅವ್ರನ್ನ ತಗೊಂಡ ಮೇಲೆ ಇಲ್ಲಿವರೆಗೂ ಚಿತ್ರದುರ್ಗದಲ್ಲಿ ನಮ್ಮ ಚಿಕ್ಕಳಿಯ ಅಂದರೆ KC ವೀರೇಂದ್ರ ಪಪ್ಪಿ ಅಂತ ಅವರೇ MLA ಆದಾಗ ನಾವು ಹೇಳಿದ್ರೆ ಸಾಮಾನ್ಯವಾದವ್ರನ್ನೂ ನಾವು ತಲುಪಬೇಕು, ಏಕೆಂದರೆ ಇದು ನಿಸ್ಪೃಹತೆಯಿಂದ ಮಾಡುವಂಥ ಒಂದು ಕೆಲಸ ಅಂದಾಗ ಅವರು ನಮಗೊಂದು ಒಳ್ಳೆ ಮಾತು ಹೇಳಿದ್ರು. ಏನು ಅಂತಂದರೆ, ಹಳ್ಳಿಯಲ್ಲಿರೋ ಜನನ ಮೊದಲು ತಲುಪಬೇಕು ನಾವು, ಏಕೆಂದರೆ ಅತ್ಯಂತ ಕೂಲಿ ಮಾಡೋ ಜನ ಹೊಟ್ಟೆಪಾಡಿಗೋಸ್ಕರ ಹೊರಗಡೆ ಹೋಗಿ ಬೆವರು ಸುರಿಸೋರವರು, ಅವ್ರನ್ನ ಮೊದಲು ತಲುಪಬೇಕು ಅಂತ. ಆವಾಗ ನಾವು 22 ಪಂಚಾಯಿತಿ ಬರುತ್ತೆ. 22 ಪಂಚಾಯಿತಿ ಒಳಗೆ ಒಂದು ಪಂಚಾಯಿತಿಗೆ 6 ರಿಂದ 7 ಹಳ್ಳಿಗಳು ಬರ್ತವೆ. ಆ ಹಳ್ಳಿಯವ್ರಿಗೆಲ್ಲ ಹತ್ತಿರ ಆಗುವಂಥ ಜಾಗದಲ್ಲಿ ನಾವು ಶಾಮಿಯಾನಗಳನ್ನು ಹಾಕ್ಕೊಂಡು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿಂದ ಶಂಕರಯ್ಯ ಹಾಸ್ಪಿಟ್ಲವರು ಕನ್ನಡಕ ಎಷ್ಟು ಬೇಕು, ಆಪ್ರೇಷನ್ ಇಷ್ಟು, ಅವತ್ತೇ ಕರ್ಕೊಂಡೋಗಿ ಮನೆಗಿಂತಲೂ ಸರಿಯಾಗಿ ಚೆನ್ನಾಗಿ ನೋಡಿಕೊಂಡು ಅವ್ರನ್ನ ಬಡವರು ಶ್ರೀಮಂತರು ಅನ್ನೋ ಭೇದ ಭಾವ ಇದ್ದಂಗೆ ಚೆನ್ನಾಗಿ ನೋಡಿಕೊಂಡು ಆಪ್ರೇಷನ್ ಮಾಡಿಸಿ ಅಷ್ಟೇ ಸುರಕ್ಷಿತವಾಗಿ ಅವ್ರ ಪಂಚಾಯತಿಗೆ ಕರ್ಕೊಂಬಂದುಬಿಡ್ತೀವಿ. ಈಗ 22 ಪಂಚಾಯತಿ ಮುಗಿಸಿದ್ದಾಯಿತು. ಈಗ ಚಿತ್ರದುರ್ಗ ನಗರಕ್ಕೆ ಬಂದಿದ್ದೀವಿ. 16 ಅಲ್ಲೂ 22 ವಾರ್ಡ್ಗಳಿದ್ದಾವೆ. 16 ವಾರ್ಡನ್ನು ಮುಗಿಸ್ಬಿಟ್ಟಿದ್ದೀವಿ ಆಗಲೇ. ಇಲ್ಲಿವರೆಗೂ 16,000 ಚಿಲ್ಲರೆ ಕಣ್ಣನ್ನು ನಾವು ಟೆಸ್ಟ್ ಮಾಡಿದ್ದೀವಿ. 16,000 ಚಿಲ್ಲರೆ. 8,119 ಕನ್ನಡಕಗಳನ್ನು ವಿತರಣೆ ಮಾಡಿದ್ದೀವಿ. 6,328 ಆಪ್ರೇಷನ್ ಮಾಡಿ ಸಕ್ಸಸ್ ಆಗಿದ್ದೀವಿ. ಇದು ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತನೂ ನಮಗೆ ದಾರಿದೀಪ ಹಾಕಿಕೊಟ್ಟ ಕನ್ನಡದ ಹಿರಿಯಣ್ಣ, ನನ್ನಣ್ಣ ಡಾಕ್ಟರ್ ರಾಜ್ಕುಮಾರ್ ಅಣ್ಣ, ಮುತ್ತಣ್ಣ ಅವ್ರಿಗೆ ಸಲ್ಲಬೇಕು ಅಂತ ನಾನು ಅತ್ಯಂತ ಖುಷಿಯಿಂದ ಹೇಳ್ತೀನಿ. ಹೇಳ್ತಿದ್ರೆ ನಮಗೆಲ್ಲ ರೋಮಾಂಚನ ಆಗುತ್ತೆ. ಹೌದು, ಯಾಕೆ ಹೇಳ್ತೀರಾ, ಮನೆಗೆ ಹಿರಿಯ ಅವ್ರು ಯಾವತ್ತೂ ತಪ್ಪು ಮಾಡಬಾರ್ದು. ಏಕೆಂದರೆ ನಮ್ಮಲ್ಲೊಂದು ಗಾದಿ ಮಾತಿದೆ, ಆಡುಭಾಷೆ ಇದೆ, ಹಿರಿಯ ಕುಂಚಾಲಿ ಮಕ್ಕಳಿಗೆಲ್ಲ. ಆದರೆ ನಾನು ಚಲನಚಿತ್ರ ರಂಗಕ್ಕೆ ಬಂದಾಗ ಬರೋದಕ್ಕಿಂತ ಮುಂಚೆ ನಾನು ನಮ್ಮಮ್ಮನ ತೊಡೆ ಮೇಲೆ ಕೂತ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬೇಡರ ಕಣ್ಣಪ್ಪ ಪಿಕ್ಚರ್ ನೋಡಿದ್ವಿ ನಾವು. ಏಕೆಂತಂದರೆ ನನ್ನ ದೃಷ್ಟಿಯಲ್ಲಿ ರಾಜ್ಕುಮಾರ್ಗಿಂತಲೂ ಮಹಾನುಭಾವರಿಲ್ಲ ಚಿತ್ರರಂಗದಲ್ಲಿ, ಹೇಳೋದಾಯ್ತು ಅಂತಂದರೆ.
ಯಾಕೆಂತಂದರೆ ನಾವು ಅವರಿಂದ ಕಲಿತದ್ದು ಅಪಾರ, ಪಾರವೇ ಎನ್ನೋದಷ್ಟು. ಅದಕ್ಕೆ ಹಳ್ಳಿ ಶಬ್ದದಲ್ಲಿ ಅಪಾರ ಅಂತಂದರೆ ಅದಕ್ಕೆ ಕೊನೆ ಇಲ್ಲ, ಅಷ್ಟು ಕಲ್ತು ದಡ ಇಲ್ಲ. ಮನುಷ್ಯನಾದವನು ಹೆಂಗೆಂಗೂ ಬದುಕ್ಬಿಡೋದಲ್ಲ ಕಂದ, ಹಿಂಗೇ ಬದುಕಬೇಕು. ಪುರ್ಸೊತ್ತಾಗಿದ್ದಾಗ ನಮಗೆ ಇದು ಮಾಡೋರು. ಎಷ್ಟು ನಾವು ನಡ್ಕೊಂಬಂದಿದ್ದ ದಾರಿ ಮರಿಬಾರ್ದು ಕಂದ. ನಾವು ನಡ್ಕೊಂಬಂದಿದ್ದ ದಾರಿನ ಮರಿದಂಗಿದ್ರೆ ದೇವರು ನಮಗೆ ಮುಂದಕ್ಕೆ ಹತ್ತಕ್ಕೆ ಮೆಟ್ಲು ತೋರಿಸ್ತಾನೆ, ಇಲ್ದಿದ್ರೆ ಇಲ್ಲ ಅಷ್ಟೇ. ಹುಷಾರಾಗಿರಬೇಕು. ಯಾರ ಬಾಯಿಲು ಕೆಟ್ಟವನು ಅನ್ನಿಸ್ಕೊಳ್ಳೋದು ಒಂದು ಅರ್ಧ ಗಂಟೆ ಕೆಲಸ, ಅದೇ ಒಳ್ಳೆಯನು ಅನ್ನಿಸ್ಕೊಳ್ಳೋದಕ್ಕೆ ಜೀವಮಾನ ತೆಗಿಬೇಕಾಗತ್ತೆ ಅನ್ನೋ ಮಾತನ್ನೆಲ್ಲ ಹೇಳ್ಕೊಟ್ರು. ಇವತ್ತಿನವರು ಕ್ಯಾರವಾನ್ ಕೇಳ್ತಾರೆ, ಒಂದು ಟಿ ವಿ ಸೀರಿಯಲಲ್ಲಿ ಕ್ಯಾರವಾನ್ ಕೇಳ್ತಾರೆ. ರಾಜ್ಕುಮಾರ್ ಕ್ಯಾರವಾನ್ ನೋಡಲೇ ಇಲ್ಲ ಮಹಾನುಭಾವ. ರಾಜ್ಕುಮಾರ್ ಕೇಳಿದರೆ ಬೇಕಾದ್ರೆ ಎಲ್ಲದನ್ನೂ ತಗೊಂಬಂದು ಮುಂದೆ ಕೊಡೋರು. ನಾನು ನನ್ನ ಕಣ್ಣಾರ ನೋಡಿದ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಯಾರಾದರೂ ಪ್ರೀತಿಯಿಂದ ಹಣ್ಣು ತಗೊಂಬಂದು ಕೊಟ್ಟರೆ ಎಲ್ಲರಿಗೂ ಹಂಚಿ, ಇಲ್ಲ 4-5 ಅಷ್ಟೇ ಇರೋದು ಅಂತಂದರೆ ಅದನ್ನೇ ಕುಯ್ದು ಹಂಚಪ್ಪ ಎಲ್ಲರಿಗೂ. ಹಾಗೆ ಹಂಚಿ ತಿಂದ ಜೀವ ಯಾರೋದಿದ್ರೆ ಅದು ರಾಜ್ಕುಮಾರ್. ಆಮೇಲೆ ಇನ್ನೊಂದೇನು ಅಂತಂದರೆ ಊಟನೂ ಅಷ್ಟೇ ತುಂಬ ಇದು ರುಚಿಕಟ್ಟಾದ ಊಟ ಆಗಿರಬೇಕು, ಇದಾಗಿರಬೇಕು. ಆಮೇಲೆ ಊಟ ಮಾಡಿದಾಗ ಹೆಂಗಿರೋದು ಅಂತಂದರೆ ಅವ್ರ ತಟ್ಟೆಯಲ್ಲಿ ಊಟ ಮಾಡಿ ತಟ್ಟೆಯಲ್ಲಿ ಇನ್ನೊಬ್ಬರು ಕೂತ್ಕೊಂಡು ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿ ಊಟ ಮಾಡಿರೋರು ಕೇಳಿ ವಾಸಣನ ನೀಟಾಗಿ ಏನೂ ಬಿಡ್ತಾ ಇರಲಿಲ್ಲ. ಏಕೆ ಅಂತಂತಂದರೆ ಅಗಳಿನ ಮೇಲೂ ದೇವರು ತಿನ್ನೋರು ಹೆಸರು ಬರೆದಿರ್ತಾನೆ ಅಂತಾರಲ್ಲ, ಅದಕ್ಕೆ ಸಾಕಾರವಾಗ ನಡ್ಕೊಂಡಂಥ ದೇವರಾಣೆ ಒಳ್ಳೆಯಂಥ ವ್ಯಕ್ತಿ ಇದು. ಹಾಗಾಗಿ ಅವ್ರ ಬಗ್ಗೆ ಕೇಳಿದ್ರೆ ಏನ್ರಿ, ಒಂದು ದಿವಸ ಒಂದು ಎಪಿಸೋಡ್ ಸಾಕಾಗಲ್ಲ. ಟಿ ವಿ ಫ್ರೈನ್ ಬೇಕಾದ್ರೆ ಒಂದು ತಿಂಗಳು ಹೇಳಿದ್ರೆ ಹೇಳ್ತೀವಿ ನಾವು. ಯಾಕೆ ಅಂತಂದರೆ ಒಂದು ಸತಿ ಮಾತಾಡ್ಬೇಕಾದ್ರೆ ಏನಾಯ್ತು ಅಂದರೆ, ಒಂದು ಪಿಕ್ಚರ್ ಒಂದು ಮುತ್ತಿನ ಕಥೆ ಅಂತ, ಒಂದು ಮುತ್ತಿನ ಕಥೆಯಲ್ಲಿ ಮಾಡಬೇಕಾದ್ರೆ ಕ್ಯಾಮ್ರಾಮನ್ನು ಮತ್ತು ಡೈರೆಕ್ಷನ್ ಬಂದು ಶಂಕರ್ನಾಗು, ಆಮೇಲೆ ನಮ್ಮ ಗೌರಿ ಶಂಕರ್ ಕ್ಯಾಮ್ರಾಮನ್, ಅವರಿಬ್ಬರು ಒಳ್ಳೆ ಕಾಂಬಿನೇಷನ್ನು. ಅಣ್ಣವರು ಸಮುದ್ರ ತೀರದಲ್ಲಿ ಹೋಗಿ ಕೂತ್ಕೊಂಡಿದ್ರು. ಆ ಘಟನೆ ನಾನು ಇವತ್ತು ಜ್ಞಾಪಿಸ್ಕೊಳ್ತೀನಿ. ನನ್ನ ಕಣ್ಣು ಮುಂದೆ ನಡೆದಂಗಿದೆ. ಏನಾಯಿತು ಅಂತಂದರೆ ಅವ್ರನ್ನ ಹೋಗಿ ಕರೆಯುವಂಥ ಧೈರ್ಯ ಯಾರಿಗೂ ಇಲ್ಲ. ಶಾರ್ಟ್ ರೆಡಿದೆ ಬನ್ನಿ ಅಂತ. ಆ ಸಮುದ್ರ ದಂಡೆಯಲ್ಲಿ ಸೂರ್ಯಾಸ್ತಮಾನ ಆಗ್ತಾಯಿದೆ. ಅದನ್ನು ನೋಡ್ಕೊಂಡು ಮೈಮರ್ತ್ಕೊಂಡು ಹಿಂಗೆ ಕಣ್ಣು ಮಿಟುಕಿಸ್ದಲ್ಲೇ ಲೀನವಾಗಿಬಿಟ್ಟಿದೆ. ನಾನು ಹತ್ರ ಹೋದವನು ನನಗೂ ಯಾಕೋ ಅವ್ರು ಲೀನವಾಗಿದ್ದು ನೋಡಿ ಭಂಗ ಆಗತ್ತೆ. ಸರಿ, ನಾನು ಕೆಳಗಡೆ ಕೂತ್ಕೊಂಡೆ. ಹಿಂಗೆ ಕೆಳಗಡೆ ಕೂತ್ಕೊಂಡಾಗ ಇದಾಯಿತು. ಭಾಳ ಹೊತ್ತಾದಮೇಲೆ ನೋಡ್ಬಿಟ್ಟು ಕೈ ಹಿಂಗೆ ಮಕ್ಕ ಒರೆಸ್ಬಿಟ್ಟು, ಯಾವಾಗ ಬಂದೆ ಕಂದ, ಎಷ್ಟೊತ್ತಾಯ್ತು ನೀನು ಬಂದು? ನಾನು ಬಂದು ಪಕ್ಕದಲ್ಲಿ ಕೂತಿದ್ದು ಗೊತ್ತಿಲ್ಲ ಅವರು. ಅಷ್ಟು ಲೀನವಾಗಿದ್ರು. ಯಾವುದೋ ಒಂದು ಶ್ಲೋಕ ಹೇಳ್ತಾಯಿದ್ರು. ಅದಾಗಿದ ತಕ್ಷಣವೇ ಅಣೆಯ ತುಂಬ ಹೊತ್ತಾಯಿತು. ಅಷ್ಟೊತ್ತಿಗೆ ಏನಾಯಿತು, ನನಗೆ ಏನೋ ಒಂದು ಇಕ್ಕಿದಂಗೆ ಒಂದು ಮಾತು ಕೇಳಬೇಕು ಅಂದರೆ, ಅಣ್ಣಯ್ಯ ಜೀವನದಲ್ಲಿ ಗುರು ಅಂದರೆ ಯಾರು ಅಂತ ಭಾರಿ ಒಳ್ಳೆ ಪ್ರಶ್ನೆ ಕೇಳಿದೆ. ಅಷ್ಟೇ ತೊಡಕಿನ ಪ್ರಶ್ನೆನೂ ಕೇಳಿದೆ. ನಾನು ಹೇಳ್ದಂಗೆ ಕೇಳ್ತೀನಿ ಅಣ್ಣಯ್ಯ. ಸಿದ್ಧಾರೂಢರ ಆತ್ಮಚರಿತ್ರೆ ಓದು, ಗುರು ಅಂದ್ರೆ ಏನು ಅಂತ ಗೊತ್ತಾಗುತ್ತೆ ಅಂತ. ಇದನ್ನು ಹೇಳಲೇಬೇಕು ನಾನು. ಆವಾಗ ನನಗೆ 3 ದಿವಸ ಉಡುಪಿಯಲ್ಲಿ ಶೂಟಿಂಗ್ ನಡೀತಾ ಇದ್ದಿದ್ದು. ತಕ್ಷಣವೇ ಏನು ಮಾಡಿದೆ, ನನಗೆ ಒಂದು 4 ದಿವಸ ಸಮಯ ಸಿಕ್ತು. ಇವತ್ತು ಓದು ಹುಚ್ಚು ತುಂಬ ಇದೆ ನನಗೆ. ಹಂಗಾಗಿ ನಾನೇನು ಮಾಡಿದೆ, ಬಂದೆ. ಸಿದ್ಧಾರೂಢರ ಚರಿತ್ರೆ ಬೇಕು ನನಗೆ ಎಲ್ಲಿ ಸಿಗುತ್ತೆ ಅಂತ ನನ್ನ ಆತ್ಮೀಯ ಸ್ನೇಹಿತ ಮತ್ತು ಮಾರ್ಗದರ್ಶಕ ಗುರು ಸಮಾನವಾದವನು KT ಮಂಜುನಾಥಯ್ಯರ್ ಅಂತ ಕೇಳಿದೆ. ಅವಾಗ ಅವ್ರೇನು ಮಾಡಿದ್ರು, ನನ್ನ ಹತ್ರ ಇದೇ ಬರ್ಕೊಡ್ತೀನಿ ಅಂದ್ಬಿಟ್ಟು ಅವ್ರ ಲೈಬ್ರರಿಯಿಂದ ತೆಗೆದುಕೊಟ್ರು. ಅದರಲ್ಲಿ ನೋಡ್ತಾ ಹೋದಾಗ ಏನಾಯಿತು ಅಂದರೆ, ಅಣ್ಣವ್ರದ್ದು ರಾಧಾಕೃಷ್ಣ ಸ್ವಾಮಿಗಳದ್ದು ಪಕ್ಕ ಕೂತಿರೋ ಫೋಟೋ ಇದೆ. ಸಿದ್ಧಾರೂಢರು, ಆಮೇಲೆ ನಮ್ಮ ಇವರು ಸ್ವಾತಂತ್ರ್ಯ ಹೋರಾಟಗಳು ತಿಳಕರು ಪಕ್ಕದಲ್ಲಿ ಕೂತಿರೋ ಫೋಟೋಗಳಿದೆ. ಅದನ್ನೆಲ್ಲ ಪೂರ್ತಿ ಓದಿದೆ. ಪೂರ್ತಿ ಓದಾದ್ಮೇಲೆ 4 ದಿವಸಕ್ಕೆ ಮತ್ತೋಗಿ ಶೂಟಿಂಗ್ ಅಟೆಂಡ್ ಮಾಡಿದೆ. ಅಣ್ಣಯ್ಯ ನಾನು ಓದಿದೆ ಅಂತಂದರೆ, 4 ದಿವಸದಲ್ಲಿ ಓದ್ದಕ್ಕಂದ. ಅದರಲ್ಲಿ ನಿಮ್ಮದು ರಾಧಾಕೃಷ್ಣ ಸ್ವಾಮಿಗಳದ್ದು ಫೋಟೋ ಇತ್ತು, ತಿಳಕರದು ಸಿದ್ಧಾರೂಢರು ಒಟ್ಟಿಗೆ ಕೂತಿರೋ ಫೋಟೋ ಇತ್ತು. ನಾನು ನೋಡಿ ಭಾಳ ಖುಷಿಯಾಯಿತು ಕಣ್ಣಯ್ಯ ಅಂದಾಗ, ಹಂಗಿದ್ರೆ ನೀನು ಓದಿದ್ಯಾ ಅಂದರು. ಒಂದು ಸಾರಿ ಏನಾಗುತ್ತೆ ಅಂತಂದರೆ, ಶಿವಶರಣರು ಒಬ್ಬರ ಸ್ವಾಮಿಗಳು ಬರ್ತಾರೆ. ಬಂದಾಗ ಮನೆಗೆ ಊಟಕ್ಕೆ ಆಹ್ವಾನ ಮಾಡ್ತಾರೆ ಅಣ್ಣವರು. ನಾವು ಇದು ಸಂಪ್ರದಾಯ ಲಿಂಗಧಾರಣೆ ಮಾಡ್ದಲ್ಲೇ ಇರೋ ಮನೆಗೆ ಊಟ ಮಾಡಲ್ಲ ಹಂಗೆ ಅಂದಾಗ, ಸ್ವತಃ ಅಣ್ಣವರು ಲಿಂಗ ದೀಕ್ಷೆನ ತಗೊಂಡು
ಅವತ್ತು ಅವ್ರನ್ನ ಕರೆದು ಊಟ ಮಾಡಿದ್ರು. ಈ ಥರ ಮಹಾನುಭಾವರು ಇನ್ನೊಬ್ಬರು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಏಕೆಂತಂದರೆ ಅದಾದಮೇಲೆ ನಾವು ಸಿದ್ಧಾರೂಢರ ಬಗ್ಗೆ ಓದಿದ್ವಿ, ಎಲ್ಲರ ಬಗ್ಗೆ ಓದುವಂಥ ಒಂದು ಆಸಕ್ತಿ ಬೆಳೀತು. ಏಕೆಂತಂದರೆ ಇದನ್ನೆಲ್ಲ ಕಲಿಸಿದ್ದು ಒಬ್ಬರು ರಾಜ್ಕುಮಾರ್ ಅವರು. ಆವಾಗ ಇಂಡಸ್ಟ್ರಿ ಇದ್ದಿದ್ದು ಇದರಲ್ಲಿ ಎಲ್ಲಿ ಅಂತಂದರೆ ಮಡ್ರಾಸಲ್ಲಿ. ಆ ಮಡ್ರಾಸ್ಗೆ ಹೋಗ್ಬೇಕಾದ್ರೆ ಹೋಗಿದ ತಕ್ಷಣ ಫಸ್ಟ್ ನಾವು ಅಟೆಂಡೆನ್ಸ್ ಹಾಕೊಂಡ್ಬಿಡ್ಬೇಕು, ನಾವು ಇಂತಿಂಥವ್ರು ಬಂದಿದ್ವಿ. ಹೋಗಿದ ತಕ್ಷಣ ಅಣೆಯ ಹಿಂಗೆ ಯಾರ್ಯಾರು ಬಂದಿದ್ರಿ ಕಂದ, ಎಲ್ಲರೂ ಬಂದ್ಬಿಡಿ ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡೋಣ. ಸ್ವತಃ ಹೃದಯಪೂರ್ವಕವಾಗಿ ಒಡ ಹುಟ್ಟಿದ ಅಣ್ಣ ಹೇಳ್ತಾನೋ ಇಲ್ವೋ ಇರ್ತಿದ್ದ ದಿವಸದಲ್ಲಿ. ಆದರೆ ಕನ್ನಡದ ನಟರಾಗಿ ನಾನು ಆ ಸುಖನ ಅನುಭವಿಸಿದ್ದೀನಿ. ನಾನು ಆ ವಿಷಯದಲ್ಲಿ ಪುಣ್ಯವಂತ ಅಂತ ಯಾಕೆ ಹೇಳ್ಕೊಳ್ತೀನಿ ಅಂದರೆ, ನನ್ನ ಒಡ ಹುಟ್ಟಿದ ಅಣ್ಣ ಬಸವರಾಜು ನನಗೆ ಎಷ್ಟು ಜೀವನದಲ್ಲಿ ಒಳ್ಳೆ ಬುದ್ಧಿ ಕಲಿಸಿದ್ನೋ, ನಾನು ಇಂಡಸ್ಟ್ರಿಗೆ ಬಂದಾಗ ಅಷ್ಟೇ ಒಳ್ಳೆ ಬುದ್ಧಿ ಮಾರ್ಗದರ್ಶನ ಕಲಿಸಿದ್ದು ಅಂದರೆ ಒಬ್ಬರು ಡಾಕ್ಟರ್ ರಾಜ್ಕುಮಾರ್. ಅವರಿಬ್ಬರಿಗೂ ಶರಣಾರ್ಥಿ ಇದೆ. ಮಂಜುನಾಥ್ ಸರ ಪಜರ್ ಹೇಳ್ತಿದ್ರೆ ಅದು ನಿಲ್ಸೋಕ್ಕೆ ಮನಸ್ಸಾಗಲ್ಲ ನನಗಂತ. ಮಾತಾಡ್ಬಿಡ್ಲಿ ಇನ್ನೊಂದು 2 ಅವರ್ ಹೋಗ್ಬಿಡ್ಲಿ ಅನಿಸುತ್ತೆ. ಅವ್ರು 2 ವಿಚಾರಗಳು ಹೇಳ್ತಾ ಇದ್ರು. ನೀವು ಅಲ್ಲಿ ಕೆಲಸಗಳು ಪ್ರಾರಂಭ ಮಾಡಿದ್ದು ಮತ್ತು ನಿಮಗಾದಂಥ ಸಮಸ್ಯೆಗಳು, ಹಳ್ಳಿಗಳಿಗೆ ಹೋದಾಗ ಆದಂಥ ನೀವು ಒಂದೆರಡು ಹೇಳ್ಕೊಂಡಿದ್ರಿ. ಸೊ ಅದು ನಿಮ್ಮ ಬಾಯಿಂದನೇ ಹೇಳಿದ್ರೆ ಚೆನ್ನಾಗಿರುತ್ತೆ ಸರ್. ಪ್ರಪ್ರಥಮವಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಈ ಒಂದು ನೇತ್ರದಾನಕ್ಕೆ ಬಂದಿದೆ ಅಣ್ಣವರ ಪ್ರೇರಣೆಯಿಂದ. ನಾವು ಬಿಡದಿಲ್ಲೇ ಔಷಧಿ ವ್ಯಾಪಾರಿಗಳು ಅಂಥ ಒಂದು ಮೇಲ್ನಟ ಒಂದು ಸಂದೇಶ ಕೊಟ್ಟವ್ರೆ ನೇತ್ರದಾನದ ಬಗ್ಗೆ, ನಾವೇನಾದರೂ ಮಾಡೋಣ ಅಂತ ಒಂದು ಯೋಚನೆ ಮಾಡಿದ್ವಿ. ಆಗ ನಮಗೆ ತಟ್ಟನೆ ಉಳಿದಿದ್ದು ಭುಜಂಗ್ ಶೆಟ್ರು. ಸರಿ, ಭುಜಂಗ್ ಶೆಟ್ರನ್ನ ಹೋಗಿ ಒಂದಿನ ನಾನು ಮೀಟ್ ಮಾಡಿದೆ. ಸರ್, ನಾವು ಈ ಥರ ನೇತ್ರದಾನದ ಬಗ್ಗೆ ಅಣ್ಣವ್ರದ್ದು ನೋಡಿ ಪ್ರೇರಣೆ ಆಗಿದೆ, ನಾವು ಈ ಐ ಪ್ಲೆಡ್ಜಿಂಗ್ ಮಾಡಬೇಕು ಅಂತ ಇದ್ವಿ, ನಿಮ್ಮ ಸಹಕಾರ ಬೇಕು ಅಂತ ಕೇಳಿದ್ವಿ. ಅದಕ್ಕೆ ಅವ್ರು ಹೇಳಿದ್ರು, ನೋಡಿ ಐ ಪ್ಲೆಡ್ಜಿಂಗ್ ಅಂದರೆ ಎಲ್ಲರೂ ಮಾಡ್ತಾರೆ, ನನ್ನ ಹಾಸ್ಪಿಟ್ಲಲ್ಲಿ ಒಂದು ರೂಮ್ ತುಂಬ ಫಾರಮ್ ಇದೆ, ಕೊಟ್ಟಿದ್ದಾರೆ, ಬಟ್ ಮುಂದೆ ಯಾರೂ ಬರಲ್ಲ, ನೀವು ಬೇರೆ ರೀತಿ ಏನಾದರೂ ಒಂದು ಯೋಚನೆ ಮಾಡಿ ಅಂದರು. ಸರಿ, ಏನು ಮಾಡೋದು ಬೇರೆ ರೀತಿ ಅಂತ ಅವಾಗ ನಂಗೆ ತಕ್ಷಣ ಒಂದು ಒಳಿತು. ನಮ್ಮ ಕಡೆಯಲ್ಲೆಲ್ಲ ರಾಜಕಾರಣಿಗಳು 2 ಕೆಲಸನ ತಪ್ಪದೇ ಮಾಡ್ತಾರೆ. ಒಂದು ಆ ಊರಲ್ಲಿ ನಡೆಯೋ ಮದುವೆ ಸಮಾರಂಭ ಮತ್ತು ಒಂದು ಸಾವು, ಇವೆರಡನ್ನೂ ಅಟೆಂಡ್ ಮಾಡೇ ಮಾಡ್ತಾರೆ. ಆವಾಗ ನನಗೇನು ಫ್ಲ್ಯಾಶ್ ಆಯ್ತಂದರೆ, ಹೌದಲ್ವ, ಅವ್ರು ಹಂಗೆ ಅಟೆಂಡ್ ಮಾಡುವಾಗ ನಾವು ಯಾಕೆ ಸಾವಿನ ಮನೆಗೆ ಹೋಗ್ಬಿಟ್ಟು ಸತ್ತಿರೋರ ಮನೆಯಲ್ಲಿ ಕನ್ವಿನ್ಸ್ ಮಾಡಿ ಯಾಕೆ ಕಣ್ಣು ತೊಗೊಳಕ್ಕೆ ನಾವು ಪಬ್ಲಿಸಿಟಿ ಮಾಡಬಾರ್ದು ಅಂತ ಒಂದು ಅನ್ನಿಸ್ತು. ಆ ವಿಚಾರನ ಭುಜಂಗ್ ಶೆಟ್ರಿಗೆ ಹೇಳಿದೆ, ಸರ್ ಈ ರೀತಿ ಮಾಡಿದ್ರೆ ಹೇಗಿರುತ್ತೆ ಅಂತ. ಇದು ಒಳ್ಳೆ ಐಡಿಯಾ, ಇದನ್ನು ಮಾಡೋಕ್ಕಾಗುತ್ತಾ ಅಂದರು. ಸರ್, ನೀವೆಲ್ಲ ಸಹಕಾರ ಕೊಟ್ಟರೆ ನನಗಾಗುತ್ತೆ, ಒಂದು ಕೆಲಸ ಮಾಡಿ, ನೀವು ಅಕ್ಕವ್ರನ್ನ ಮೀಟ್ ಮಾಡಿ ಈ ಥರ ಇದು ಮಾಡ್ತೀನಿ ಅಂತ ಹೇಳಿ ಅಂದರು. ನಾನು ಅಕ್ಕವ್ರನ್ನೂ ಮೀಟ್ ಮಾಡಿದೆ, ಆಮೇಲೆ ರಾಘಣ್ಣವ್ರನ್ನೂ ಮೀಟ್ ಮಾಡಿದೆ. ಇವ್ರನ್ನೂ ಮೀಟ್ ಆದಮೇಲೆ ಆಯಿತು ಮಾಡೋಣ ಅಂತಂದರು. ಆಮೇಲೆ ಭುಜಂಗ್ ಶೆಟ್ರು ಅಂದರು, ಒಂದು ನಿಮ್ಮ ಜೊತೆಗೆ ದೊಡ್ಡಣ್ಣವ್ರನ್ನ ಹೋಗಿ ಸೇರಿಸ್ಕೋಬೇಕು ನೀವು, ದೊಡ್ಡಣ್ಣವರು ಈ ಕಣ್ಣಿನ ಬಗ್ಗೆ ತುಂಬ ಇದು ಕಾಳಜಿ ಅಂತ. ನಾನು ಸರಿ ಅವ್ರ ಮನೆಗೆ ಹೋದೆ. ಒಂದಿನ ಸಿಕ್ಕಲಿಲ್ಲ. ಆಮೇಲೆ ಇನ್ನೊಂದು ದಿನ ಸಿಕ್ಕಿದ್ರು ನ್ಯಾಚುರಲಾಗಿ. ಸರ್, ಈ ಥರ ಒಂದು ಡಾಕ್ಟರ್ ರಾಜ್ಕುಮಾರ್ ನೇತ್ರ ಸಂಗ್ರಹಣ ಕೇಂದ್ರ ಅಂತ ನಾವು ಬಿಡದಿ ಔಷಧಿ ವ್ಯಾಪಾರಿಗಳೆಲ್ಲ ಒಂದು ಟ್ರಸ್ಟ್ ಮಾಡಿ ಅದನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ, ನೀವು ನಮಗೆ ಅಂಬಾಸಿಡರಾಗಿ ಬರಬೇಕು ಅಂದ್ವಿ. ಅವ್ರಿಗೆ ಫಸ್ಟ್ ಟೈಮ್ ನೋಡಿದಾಗ ನಮ್ಮ ಮೇಲೆ ಏನು ಮಾಡ್ತಾರೆ ಅವ್ರಿಗೆ ಅನುಮಾನ. ಆಯಿತು ಬರ್ತೀನಿ ಹೋಗಿ ಅಂದರು. ಪ್ರೋಗ್ರಾಮ್ ಬರಲಿಲ್ಲ. ಆಯಿತು, ಅವತ್ತು ನಾವು ಬಾಲಗಂಗಾಧರ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಭುಜಂಗ್ ಶೆಟ್ರು ಇವರೆಲ್ಲ ಮಾಡಿ ನೇತ್ರದಾನ ಡಾಕ್ಟರ್ ರಾಜ್ಕುಮಾರ್ ನೇತ್ರ ಸಂಗ್ರಹಣ ಕೇಂದ್ರನ ಓಪನ್ ಮಾಡಿದ್ವಿ. ಆದರೂ ನನಗೆ ದೊಡ್ಡಣ್ಣವ್ರು ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ನನಗೆ ತುಂಬ ಆಸೆ ಇತ್ತು. ಬಿಡಲಿಲ್ಲ. ನಾನು 4 ಸತಿ ಮನೆಗೆ ಹೋಗಿ ಅಷ್ಟೊತ್ತಿಗಾಗಲೇ ನಾವೇನಾಗಿತ್ತು ಅಂದರೆ, ನಾವು ಸಂಘನ ಓಪನ್ ಮಾಡಿ ಟ್ರಸ್ಟನ್ನ ಒಂದು 10 ದಿನಕ್ಕೇ ಅಲ್ಲಿ ಕೆಂಚನಕುಪ್ಪೆ ಅಂತ ಒಂದು ಗ್ರಾಮ ಇದೆ, ಅಲ್ಲೊಬ್ಬರು ತೀರ್ಕೊಂಡಿದ್ರು. ಸರಿ, ಫಸ್ಟು ನೋಡೋಣ ಹೋಗಿ ಹಿಂಗೆ ಕಣ್ಣಿದೆ. ಅಲ್ಲೊಬ್ಬರು ಸದಸ್ಯರು ರಮೇಶ್ ಕುಮಾರ್ ಅಂತ, ಅವ್ರು ಬನ್ನಿ ನಾನು ಇವ್ರನ್ನ ಮೀಟ್ ಮಾಡಿಸಿ ನಿಮಗೆ ಕಣ್ಣು ಕೊಡಿಸ್ತೀನಿ ಅಂದರೆ. ಕಾಕತಾಳಿ ಏನಂದರೆ, ಅವರು ನಮ್ಮ ರಾಜ್ ಕುಟುಂಬದ ಜನಾಂಗದವರೇ, ಜೈಲಿಂಗಯ್ಯ ಅಂತ ಫಸ್ಟು ನಮಗೆ ಕಣ್ಣು ಕೊಟ್ಟಿದ್ದು. ನಾವು ಹೋಗಿ ಅಪ್ರೋಚ್ ಮಾಡಿದ್ವಿ, ಅವ್ರ ಮನೆಯವರು ಏನೂ ಮಾತಾಡಲಿಲ್ಲ, ನಮಗೆ ಕಣ್ಣು ಕೊಟ್ಟರು. ಹಂಗಾಗಿ ನಮಗೊಂದು 10-12 ಕಣ್ಣು ಕಲೆಕ್ಟ್ ಮಾಡಿದ್ವಿ. ಆಮೇಲೆ ಹೋಗಿ ನಾನು ದೊಡ್ಡಣ್ಣವ್ರಿಗೆ ಈ ಥರ ಎಲ್ಲ ಮಾಡ್ತಾಯಿದ್ದೀವಿ ಸರ್, ನೀವು ಇನ್ನೂ ಸಹಕಾರ ಕೊಟ್ಟರೆ ನಮ್ಗೆ ಇನ್ನೂ ತುಂಬ ಹೆಚ್ಚಿನ ಒಂದು ಉತ್ತೇಜನ ಸಿಗುತ್ತೆ. ಯಾಕಂದರೆ ನಾವೆಲ್ಲ ಔಷಧಿ ವ್ಯಾಪಾರಿಗಳು, ನಾವು ಊರುಗಳಿಗೆ ಹೋದಾಗ ನಮ್ಮದು ಐಡೆಂಟಿಟಿ ಏನು ಅಷ್ಟಿರಲ್ಲ. ನಿಮ್ಮಂಥ ಮೇಯರ್ ನಟರು ನಮ್ಮ ಜೊತೆ ಸೇರಿಕೊಂಡ್ರೆ ಇದನ್ನ ಅಗಾಧವಾಗಿ ಮಾಡ್ಬೋದು ಅಂದಾಗ ಅವರು ಆಯ್ತಪ್ಪ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಬೆಳೆನಟಾಗ ಒಪ್ಪಿದ್ರು. ಅದ್ರ ಜೊತೆಗೆ ರಾಘಣ್ಣವರು ವಾಸನ್ನವ್ರನ್ನ ನಿಮ್ಮ ಟ್ರಸ್ಟ್ಗೆ ಇಟ್ಕೊಳ್ಳಿ ಅಂದರು. ಅವಾಗ ಅವ್ರು ಲೀಗಲ್ ಅಡ್ವೈಸರ್ ಆಗಿ ನಮ್ಮ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಇದೇ ರೀತಿ ನಾವು ಕೆಲಸ ಮಾಡ್ಕೊಳ್ತಾ ಬಂದ್ವಿ. ಬಂದಾಗ ಏನಾಗ್ತಾಯಿತ್ತು ಅಂದರು, ಕೆಲವು ಊರುಗಳಲ್ಲಿ ಹೋದರೆ ನೀವು ಯಾರೋ ಬಂದಿದ್ದೀರಾ ಕಣ್ ಕಿತ್ಕೊಂಡು ಮಾರ್ಕೋತೀರಾ ಅನ್ನೋರು, ಬೈಯರು,
ಏಯ್ ನಿಮ್ಗೇನು ಬೇರೆ ಕೆಲಸ ಇಲ್ವ ಅಂತ ಹೊಡಿಯೋಕ್ಕೆಲ್ಲ ಬಂದಿದ್ದಾರೆ. ನಾವು ರಾಜ್ಕುಮಾರ್ ಹೆಸರು ಹೇಳಿದ್ರು ಪ್ರಾರಂಭದಲ್ಲಿ ಅವ್ರಿಗೆ ಕೆಲವ್ರು ಗೆಳೆಯವ್ರು ಗೊತ್ತಾಗ್ತಾ ನಂಬ್ತಿರ್ಲಿಲ್ಲ, ಯಾರೋ ಸುಳ್ಳು ಹೇಳ್ತಿರೋ ಅಂದ್ಕೊಂಡಿದ್ರು. ಆದರೆ ತುಂಬ ಅಷ್ಟು ಸಕ್ಸಸ್ ಆಗ್ತಾ ಇರಲಿಲ್ಲ ನಾವು. ಅಂದರೆ ಅಲ್ಲೊಂದು ಇಲ್ಲೊಂದು ಆಗ್ತಾ ಇರಲಿಲ್ಲ. ಆವಾಗ ಇದನ್ನು ಅಕ್ಕವ್ರಿಗೆ ಹೇಳಿದ್ವಿ, ಇದು ಈ ಥರ ಆಗ್ತಾಯಿದೆ, ಇದೇನು ಮಾಡೋದು ಅಂತ. ಆವಾಗ ಅವರೆಲ್ಲ ಒಂದು ಅಡ್ವೈಸ್ ಮಾಡಿ, ಸರಿ ಬಿಡಿ ನಾವೊಂದು ಆ್ಯಂಬುಲೆನ್ಸ್ ಕೊಡ್ತೀವಿ ನಿಮಗೆ, ರಾಜ್ಕುಮಾರ್ ಭಾವಚಿತ್ರ ಇರೋ ಆ್ಯಂಬುಲೆನ್ಸ್ ಕೊಡ್ತೀವಿ. ಅದರಲ್ಲಿ ನಾವು ಮುಂಚೆ ನಮ್ಮ ಸ್ವಂತ ವೆಹಿಕಲಲ್ಲಿ ಹೋಗಿ ನಾವು ಇದನ್ನು ಮಾಡ್ತಾಯಿದ್ವಿ. ಅವರು ಆ್ಯಂಬುಲೆನ್ಸ್ ಕೊಟ್ಟರು ನಮಗೆ. ಆ್ಯಂಬುಲೆನ್ಸಲ್ಲಿ ಅಕ್ಕವ್ರದ್ದು ಅಣ್ಣವ್ರದ್ದು ಫೋಟೋ ಹಾಕ್ಕೊಂಡು ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಅವತ್ತಿಂದ ಇವತ್ತವರೆಗೂ ನಾವು ಹಿಂದಿರುಗಿ ನೋಡೇ ಇಲ್ಲ. ನಮ್ಮನ್ನು ಎಲ್ಲ ಪ್ರೊಟೆಕ್ಟ್ ಮಾಡಿದ್ದು ರಾಜ್ಕುಮಾರ್ ಅನ್ನೋ ಹೆಸರು ಮತ್ತು ಅವ್ರ ಭಾವಚಿತ್ರ. ಅವ್ರ ಆ್ಯಂಬುಲೆನ್ಸ್ ಎತ್ಕೊಂಡೋಗಿ ನಾವು ನಿಲ್ಲಿಸಿದ್ರೆ ನಮಗೆ ಇಲ್ಲ ಅನ್ನೋರು ಕೂಡ ಮನ್ಸು ಮಾಡಿ ಕಂಡು ಕೊಟ್ಟಿರೋದು ಇದೆ. ಸೊ ಅವತ್ತಿಂದ ಇವತ್ತವರೆಗೂ ನಮ್ಮ ದೊಡ್ಡಣ್ಣವ್ರು ಇರ್ಬೋದು, ವಾಸನ್ ಸರ್ ಇರ್ಬೋದು, ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಇಲ್ಲಿವರೆಗೂ ನಾವು 1400ಕ್ಕೂ ಹೆಚ್ಚು ಕಣ್ಣುಗಳನ್ನ ಕಲೆಕ್ಟ್ ಮಾಡಿದ್ವಿ. ಯಾವುದಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಇದೆ ಸರ್, ನೀವು ಹೋದಾಗ ತುಂಬ ಗಲಾಟೆ ಅದು ಅಥವಾ ಏನಾದರೂ ಯುನೀಕಾಗಿ ಫ್ಯಾನ್ಸ್, ಅಣ್ಣವ್ರ ಫ್ಯಾನ್ಸ್ ಇದರಲ್ಲಿ ಒಂದು ಹೇಳಲೇಬೇಕು. ಯಾಕೆಂದರೆ ಇದು ನಮಗೊಂದು ಐಕಾಲು ಮದ್ದೂರ್ ಹತ್ರದಿಂದ ಒಂದು ಐಕಾಲ್ ಬಂತು. ಓಕೆ, ಬನ್ನಿ ತಗೊಂಡೋಗಿ ಅಂತ. ಓಕೆ, ಅವರು ನಾವು ಕೇಳಿದ್ರೆ ರಾಜ್ಕುಮಾರ್ ಅಭಿಮಾನಿ ತಿರ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅದು ತುಂಬ ದೂರ, ಬಿಡದಿಯಿಂದ ಸುಮಾರು 60-70 ಕಿಲೋಮೀಟ್ರ್ ಆಗುತ್ತೆ. ಈಗ ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ, ಬ್ಯಾಂಕ್ಗಳೆಲ್ಲ ಸಿಟಿಲಿ ವರ್ಕ್ ಮಾಡ್ತಾರೆ, ಸಿಟಿ ಲಿಮಿಟ್ಸಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮದು ಏನಂದರೆ ರೂರಲಲ್ಲಿ ಇದ್ದೀವಿ ನಾವು. ಚನ್ನಪಟ್ಟಣ, ಮಂಡ್ಯ, ಮದ್ದೂರು ಇಲ್ಲವರೆಗೂ ಕವರ್ ಮಾಡ್ತಾ ಇದ್ದೀವಿ, ಕನಕಪುರ ನಮ್ಮ ಜಿಲ್ಲೆಯಲ್ಲಿ. ಸರಿ, ನಾವು ಆಯಿತು ರಾಜ್ಕುಮಾರ್ ಅಭಿಮಾನಿಗಳು ಅಂತ ನಾವೇನೋ ಕರೆದಿದ್ದಾರೆ ಅಂತ ನಾವು ಹೋದ್ವಿ. ಅದು ಕೊಪ್ಪ ತಾಲೂಕು ಮದ್ದೂರ್ ಹತ್ರ ದೇಶಿಹಳ್ಳಿ ಅಂತ. ಒಬ್ಬರು ಅವ್ರ ಹೆಸರು ಶಿವರಾಮ್ ಅಂತ. ಸುಮ್ಮನೆ ನಾರ್ಮಲ್ಲು ಇದು ಅಂತ ನಾವು ಹೋದ್ವಿ. ನಾವು ಬರೋ ವಿಚಾರಕ್ಕೆ ಆ ಊರು ಜನ ಏನು ಮಾಡಿದ್ದಾರೆ, ಆ ಊರು ಬಾಗಿಲಲ್ಲಿ ಬಂದು 60-70 ಜನ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ನಿಂತಿದ್ದಾರೆ, ಸ್ವಾಗತ ಮಾಡೋಕ್ಕೆ. ಅಂದರೆ ನಾವೇನೋ ರಾಜ್ಕುಮಾರ್ ಮನೆಯಿಂದ ಬರ್ತಾ ಇದ್ದಾರೆ, ರಾಜ್ಕುಮಾರೇ ಬರ್ತಾ ಇದ್ದಾರೆ ಅನ್ನೋ ಥರ. ಏನಂದರೆ ಅವ್ರಿಗೆ ಅಷ್ಟು ಕಾಳಜಿ, ರಾಜ್ಕುಮಾರ್ ಕಂಡುಕೊಟ್ಟಿದ್ದಾರೆ, ಅವ್ರ ಅಭಿಮಾನಿನೂ ಕಂಡುಕೊಡ್ಬೇಕು ಅಂತ. ಸರಿ ಹೋದ್ವಿ, ನೋಡಿದ್ರೆ ಅವ್ರ ಹೆಸರು ಶಿವರಾಮ್ ಅಂತ. ಅವರು ಏನು ಮಾಡಿದ್ದಾರೆ, ಡಾಕ್ಟರ್ ಶಿವರಾಜ್ ಕುಮಾರ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ಅಣ್ಣವ್ರ ಮಗನ ಹೆಸರೇ ಡಾಕ್ಟರ್ ಶಿವರಾಜ್ ಕುಮಾರ್ ಅಂತ, ಅವ್ರ ಹೆಸರು ಶಿವರಾಮ್ ಅಂತ. ಆಮೇಲೆ ಅವರು ಎಷ್ಟು ಅಭಿಮಾನಿ ಅಂದರೆ, ಅವರು ರೋಡ್ಗೆ ಶಬ್ದವೇದಿ ರಸ್ತೆ ಅಂತ ಇಟ್ಕೊಂಡಿದ್ದಾರೆ. ಸೂಪರ್. ಆಮೇಲೆ ಅವ್ರದ್ದು ಸಿನಿಮಾ ಹೆಸರು. ಆಮೇಲೆ ಸೈಕಲ್ ಇತ್ತು, ಅವರು ಸೈಕಲ್ಲಲ್ಲಿ ಬೆಂಗಳೂರಿಗೆ ಬಂದು ಅಣ್ಣವ್ರನ್ನ ಮನೇಲಿ ನೋಡ್ತಾ ಇದ್ರಂತೆ. ಆ ಸೈಕಲ್ ಮೇಲೆ ಅವರು ಎಷ್ಟು ಸಿನಿಮಾ ನಟನೆ ಮಾಡಿದಾರೋ ಅಷ್ಟು ಪಿಕ್ಚರ್ ಹೆಸರು ಬರೆದಿದ್ದಾರೆ ಆ ಸೈಕಲ್ ಮೇಲೆ. ಅಂಥ ಕಟ್ಟ ಅಭಿಮಾನಿ. ಸರಿ ಆಯಿತು, ನೆಲ್ಲ ಮಾಡಿ ಕಣ್ಣೆಲ್ಲ ತೊಗೊಂಡ್ವಿ. ಕಣ್ಣು ತೊಗೊಂಡ್ಮೇಲೆ ಅವ್ರು ನಮಗೇನು, ಬನ್ನಿ ಅವ್ರಿಗೆ ಕಾಫಿ ಕೊಡಿ, ಟೀ ಕೊಡಿ. ನಮಗೆ ಆ ಸಾವಿನ ಮನೆಯಲ್ಲಿ ನಮಗೆ ದುಃಖ, ಆದರೆ ನಮ್ಮನ್ನು ಯಾವ ಥರ ಇದು ಮಾಡ್ತಾಯಿದ್ದಾರೆ, VIP ಥರ ಟ್ರೀಟ್ ಮಾಡ್ತಾಯಿದ್ದಾರೆ. ಆಮೇಲೆ ಎಲ್ಲ ಆಯಿತು, ಹೊಡ್ತೀವಿ ಅಂದರೆ ಬಿಡಲೇ ಇಲ್ಲ, ಕುತ್ಕೊಂಡು. ಆಮೇಲೆ ಅಲ್ಲಿ ಊರಿನ ಮುಖಂಡರು ಬಂದು ಇಲ್ಲ ಸರ್, ನೀವು ಎಲ್ಲ ತೊಗೊಂಡು ಹೋಗ್ತಾಯಿದ್ದೀರಾ, ನಾವು ರಾಜ್ಕುಮಾರ್ ಮನೆಯವ್ರ ಹತ್ರ ಮಾತಾಡಬೇಕು, ಅವ್ರ ಮನೆಯವರು ಅಂದರು. ಸರಿ, ಆ ಟೈಮಲ್ಲಿ ನಾನು ಇವ್ರಿಗೆ ಫೋನ್ ಮಾಡಿ ಹೇಳಿ ರಾಘಣ್ಣನ ಹತ್ರ ಮಾತಾಡ್ಸಿದೆ. ಅವಾಗ ಸಮಾಧಾನ ಆಯಿತು. ಆಮೇಲೆ ಹೊರಡೋ ಟೈಮಲ್ಲಿ ಹೇಳಿದ್ರು, ನೀವು ಗ್ಯಾರಂಟಿ ಇದು ಕಾರಿಗೆ ಬರಲೇಬೇಕು 11ನೇ ದಿನದ್ದು ತಿಥಿಗೆ. ಯಾಕಂದರೆ ನೀವು ಎಷ್ಟು ಸಹಾಯ ಮಾಡಿದ್ದೀರಂದರೆ, ಅವ್ರು ದೊಡ್ಡ ಆಸೆ ಇತ್ತು, ಅಣ್ಣವ್ರು ಕಣ್ಣು ಕೊಟ್ಟಿದ್ರು, ನಾನು ಕಣ್ಣು ಕೊಡಬೇಕಂತ ಇದ್ರು, ಅದನ್ನ ಸಾರ್ಥಕತೆ ಮಾಡಿದ್ದೀರಾ. ನೀವು ಅವ್ರು ಬರದೇ ಇದ್ದರೆ ಅವರು ಸ್ವರ್ಗ ಸೇರಲ್ಲ, ನೀವು ಗ್ಯಾರಂಟಿ ಬರಬೇಕು ಅಂದರು. ಅಂಥದ್ದು ನಾವು 11ನೇ ದಿನಕ್ಕೆ ಹೋಗಿ ಕಾರ್ಯಕ್ಕೆ ಅವ್ರಿಗೆ ನಮನ ಸಲ್ಲಿಸಿ ಊಟ ಮಾಡಿಕೊಂಡು ಬಂದಿದ್ದೀವಿ. ಅಲ್ಲ, ನನಗೆ ಶಬ್ದವೇದಿ ರಸ್ತೆ ಇಟ್ಟಿದ್ದು, ಆ ಊರು ಜನ ನಿಮ್ಮನ್ನು ವೆಲ್ಕಮ್ ಮಾಡಿದ್ದೆಲ್ಲ ನನಗೆ ನಿಜವೂ ಒಂಥರ ಆಶ್ಚರ್ಯ. ನಾವೆಲ್ಲ ಅಣ್ಣವ್ರು ನೋಡಲಿಲ್ಲ, ಇವರ ಜೊತೆಲಿ ಬೆಳೆದವರು. ಅದಕ್ಕೆ ಬಸವಣ್ಣವ್ರು ಒಂದು ಒಳ್ಳೆ ಮಾತು ಹೇಳ್ತಾರೆ. ಏಕೆಂದರೆ ಇವತ್ತಿನ ಓದಿನ ಕೊರತೆ ಇದೆ. ಮೊಬೈಲ್ ಬಂದ ಮೇಲಿಂದನೂ ಅದರನ್ನೇ ಮುಳುಗ್ತಾ ಇದ್ದಾರೆ ಜನ. ಬಸವಣ್ಣವರು ಒಂದು ಒಳ್ಳೆ ಮಾತು ಹೇಳ್ತಾರೆ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರು, ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ. ಏಕೆಂದರೆ ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಒಂದು ಮಹಾನ್ ಶಕ್ತಿ ಇಲ್ಲಿ ಸಂದುಬಿಡ್ತು. ಇಲ್ಲಿ ಸಂದಿದ್ದಕ್ಕೆ ಅಲ್ಲೂ ಸಲ್ತು, ಗೊತ್ತಾಯ್ತಾ? ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾಯಿದ್ವಿ. ನೀವು MC ಮೋದಿ ನೋಡಿರಲಿಲ್ಲ, ನಾವು MC ಮೋದಿ ನೋಡಿದ್ವಿ ನಾವು ಮಿಡ್ಲ್ ಸ್ಕೂಲ್ ಲೈಫಲ್ಲಿ. ಅವರಂಥ ಕಣ್ಕೊಟ್ಟ ಮಹಾನುಭಾವ ಬೇರೆ ಇನ್ನೊಬ್ಬರಿಲ್ಲ. ಯಾಕೆ ಅಂತಂತಂದರೆ ಎಲ್ಲ ಗಿನ್ನಿಸ್ ದಾಖಲೆಗಳನ್ನೂ ಮಾಡಿಬಿಟ್ಟಿದ್ದಾರೆ. ಬರೀ ಒಂದು ಟೇಬಲ್ ಮೇಲೆ ಆಪ್ರೇಷನ್ ಮಾಡ್ತಿದ್ರು ಅಂದರೆ ನೀವು ನಂಬ್ತೀರಾ? ಲಯನ್ಸ್ನವರಾಗಿರ್ಬೋದು, ಊರಲ್ಲಿ ಯಾರೋ ದುಡ್ಡು ಇರೋರು ಆದರೆ ಫ್ರೀ ಆಪ್ರೇಷನ್ ಮಾಡ್ತಾಯಿದ್ರು. ಫ್ರೀಯಾಗಿ ₹1 ತಗೊಳ್ತಾ ಇರಲಿಲ್ಲ.
ನಮಗೆ ಗಟ್ಮುಟ್ಟಾಗಿರೋ ಹುಡುಗರು ಎಲ್ಲ ಶಾಲೆಯಲ್ಲಿ ಯಾರ್ಯಾರು ಗಟ್ಮುಟ್ಟಾಗಿರ್ತಾರೆ ಹುಡುಗರು ಅವ್ರನ್ನ ಸೇರಿಸ್ಕೊಂಡಿರೋರು. ಒಂದು ಜಮಖಾನಕ್ಕೆ ಒಬ್ಬರು ಮಲ್ಕೊಳ್ಳೋದು ಜಮಖಾನಕ್ಕೆ ಸೈಡಲ್ಲಿ ಹೊಲ್ದಿರೋರು, ಆ ದೊಣ್ಣೆ ಸೇರಿಸ್ಬಿಟ್ಟು ಅದನ್ನು ಎಳೆದ್ಬಿಟ್ಟು ಟೇಬಲ್ ಮೇಲೆ ಮಲಗಿಸ್ಕೋಬೇಕು. 5 ರಿಂದ 6 ನಿಮಿಷ ಬೇಡ 7 ನಿಮಿಷದಷ್ಟೊತ್ತಿಗೆ ಒಂದು ಆಪ್ರೇಷನ್ ಆಗಿದ ತಕ್ಷಣ ಮತ್ತೆ ಅದಕ್ಕೆ ತೊಗೋಬೇಕು, ಎತ್ಕೋಬೇಕು, ಕರ್ಕೊಂಡೋಗಿ ಮಲಗಿಸ್ಬೇಕು, ಮತ್ತೆ ಬೇರೆಯವ್ರನ್ನ ಮಲಗಿಸ್ಬೇಕು. ಈ ಥರ ಸೇವೆ ಮಾಡಿದ್ವಿ ನಾವು. ನಮಗೆ ತುಂಬ ಅಟ್ಯಾಚ್ ಆಯ್ತು ಇದು. ರಾಜ್ಕುಮಾರ್ ನೇತ್ರದಾನ ಮಾಡಿದ ತಕ್ಷಣ ಏನಾಯಿತು ಅಂದರೆ ಒಂದು ಪವರ್ ಸಿಕ್ಕಂಗಾಯಿತು, ನಮಗೊಂದು ವೇದಿಕೆ ಸಿಕ್ಕಂಗಾಯಿತು. ಈಗ ಚಿತ್ರದುರ್ಗ ಮಾಡಾಯಿತು. ನಾವು ಚಿತ್ರದುರ್ಗ ಆದಮೇಲೆ ಕೊಪ್ಪಳಕ್ಕೆ ಕಾಲಿಟ್ಟಿವಿ. ಫಸ್ಟ್ ಟೈಮ್ ಕೊಪ್ಪಳಕ್ಕೆ ಕಾಲಿಟ್ಟಿದ್ದು. ಏಕೆಂತಂದರೆ ಕೊಪ್ಪಳದ ವಿಷಯ 2 ವಿಷಯದಲ್ಲಿ ಮುಗಿಸ್ಬಿಡ್ತೀನಿ. 5,500 ಮಕ್ಕಳು ಓದ್ತಾ ಇದ್ದಾರೆ. ನಮಗೆ ಈ ಮಠಮಾನ್ಯಗಳದ್ದು ಸೇವೆ ಮಾಡೋದು ಅಂತ ಒಂದು ಇದನ್ನು ಕಲಿಸಿದ್ದು ಅಂತಂದರೆ ನಮ್ಮ ಬಿಡದಿ ಮಂಜಣ್ಣ. ಗೊತ್ತಿದ್ದ ಸರ್, ಬರೀ ನಾವು ಇಷ್ಟೇ ಮಾಡ್ತಾ ಕೂತ್ಕೊಂಡ್ರೆ ಸಾಕಾಗಲ್ಲ ಸರ್, ಬನ್ನಿ ಸರ್ ಒಂಚೂರು ಸಿದ್ಧಗಂಗೆ ಮಠಕ್ಕೆ ಮಾಡೋಣ ಅಂತ. ಸಿದ್ಧಗಂಗೆ ಮಠಕ್ಕೆ ಮಾಡಬೇಕು ಅಂದಾಗ ದೊಡ್ಡಜ್ಜೆ ಅವರಿದ್ದರು, ಡಾಕ್ಟರ್ ಶಿವಕುಮಾರ್ ಸ್ವಾಮಿ. ಯಾಕೆಂತಂದರೆ ತ್ರಿವಿಧ ದಾಸೋಹಿ ನನ್ನ ದೃಷ್ಟಿಲಿ ಎಲ್ಲೋ ದೇವಲೋಕದಲ್ಲಿ ಹೋಗ್ತಾ ಇರೋವಂತಹ ಒಬ್ಬ ಮಹಾನ್ ದೇವ ಭೂಮಿ ನೋಡಿ ಒಂದು ಸ್ವಲ್ಪ ದಿವಸ ಇಲ್ಲಿ ಇದ್ದೋಗ್ಬೇಕು ಅಂತ ಬಂದಂತಹ ಜೀವಗಳು ಅವೆಲ್ಲ ಅಪರೂಪ ಸಿಕ್ಕೋದು. ಅವ್ರ ಪಾದ ಸ್ಪರ್ಶ ಮಾಡಿದ್ರೇ ನಮಗೆ ಮುಕ್ತಿ ಸಿಕ್ಕೋಗುತ್ತೆ. ಅಲ್ಲಿ ಸೇವೆ ಮಾಡುವಂಥ ಯೋಗ ಸಿಕ್ತು. 4,000 ಹುಡುಗರಿದ್ದರೂ ನಾವು ಮಾಡ್ತಾಯಿದ್ದೀವಿ. ಯಾಕೆಂದರೆ ಫ್ರೀ ಆಪ್ರೇಷನ್ ಮಾಡಿಸ್ತೀವಿ, ಗೊತ್ತಾಯ್ತು, ಫ್ರೀ ಕರ್ನಾಟಕ ಕೊಡ್ತೀವಿ ಮಕ್ಕಳಿಗೆ. ಬೇರೆ ಮಕ್ಕಳು ತಮಾಷೆ ಮಾಡಬಾರ್ದು. ಅದಕ್ಕೆ ದಯವಿಟ್ಟು ಸೋಡಾ ಬುಡ್ಡಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆಡ್ಕೊಬೇಡ್ರಪ್ಪ. ಕಾಯಿಲೆ ಹೇಳಿ ಕೇಳಿ ಬರಲ್ಲ, ಬಡವ ಬಲಿದಾನದಲ್ಲೇ ಬರಲ್ಲ, ಗೊತ್ತಾಯ್ತಾ, ಜಾತಿ ಮತ ನೋಡಿ ಬರಲ್ಲ. ನೀವೆಲ್ಲ ಒಂದು ಮಠದಲ್ಲಿ ಓದ್ತಾ ಇದ್ದೀರಾ, ಒಂದು ತಾಯಿ ಮಕ್ಕಳಿದ್ದಂಗೆ ಇರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡ್ತೀವಿ. ಇವತ್ತು 8 ರಿಂದ 9 ಸಾವಿರ ಮಕ್ಕಳಿದ್ದಾರೆ. ಅಷ್ಟಕ್ಕೆ ಕೆಲವರು ನಮಗೆ ಒತ್ತಡ ಹಾಕಿದ್ದಾರೆ, ನಾವು ಫ್ರೀ ಔಷಧಿ ಕೊಡ್ತೀವಿ ಅಂತ ಎಲ್ಲೂ ಹೇಳக்கூಡ್ದು ಬಾಯಿ ಬಿಟ್ಟು ಅಂತ ಎಲ್ಲರಿಗೂ ಗೊತ್ತಿದೆ. ನಾವು ಹೋಗಿ ಕೇಳಿದ್ರೆ ಮೊದಲು ನಾವು ಪ್ರಾರಂಭ ಮಾಡಿದಾಗ 4 ರಸ್ತೆಯಿಂದ 4 ವಿಧವಾಗಿ ನಮ್ಮನ್ನು ಪರೀಕ್ಷೆ ಮಾಡಿದ್ರು. ನಮ್ಮಲ್ಲಿ ಪ್ರಾಮಾಣಿಕತೆ ಇದೆಯಾ ಇಲ್ವಾ ಅಂತ 4 ವರ್ಷ ಟೆಸ್ಟ್ ಮಾಡಿದ್ಮೇಲೆ ಇವಾಗ ನಮ್ಮ ಅಪ್ಲಿಕೇಶನ್ ಹೋಗಿದ ತಕ್ಷಣ ಫಸ್ಟ್ ಅದರ ಮೇಲೆ ಸ್ಯಾಂಕ್ಷನ್ ಯಾವ್ಯಾವ ಔಷಧಿ ಇದೆ ಅದನ್ನು ಫಸ್ಟು ಸಿದ್ಧಗಂಗಾ ಮಠಕ್ಕೆ ಕಳಿಸ್ಕೊಡಿ ಅಂತ ಬರುತ್ತೆ. ಅದಕ್ಕಿಂತ ಪುಣ್ಯ ಇನ್ನೇನಿದೆ? ಯಾರೋ ಕೊಡ್ತಾರೆ, ನಾವು ಪೋಸ್ಟ್ಮ್ಯಾನ್ ಕೆಲಸ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಅದನ್ನು ಮಾಡ್ದಲ್ಲಿ ಇದ್ದರೆ ಜೀವನಕ್ಕೆ ಇಷ್ಟು ವರ್ಷ ಆಗಿ ನಾವೇನಾದ್ರು ಯಾಕೆ ಇಷ್ಟು ವರ್ಷ ಆದರೂ ಚೆನ್ನಾಗಿದ್ದೀವಿ ಅಂತಂದರೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲ. ದೇವ್ರು ಕೊಟ್ಟಿರೋ ಭಿಕ್ಷದಿಂದ ನಾವು ಚೆನ್ನಾಗಿದ್ದೀವಿ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ. ದೇವ್ರು ಏನು ಕೊಡೋದು ಬೇಡ, ನಮಗೆ ಆರೋಗ್ಯ ಒಂದು ಕೊಟ್ಬಿಟ್ಟಿದ್ದಾನಲ್ಲ, ಅದಕ್ಕಿಂತ ಮಹಾಭಾಗ್ಯ ಇನ್ನೊಂದು ಇಲ್ಲ ಸರ್ ನನ್ನ ದೃಷ್ಟಿ ಒಳಗೆ. ಹಾಗಾಗಿ ಈಗ ಕೊಪ್ಪಳಕ್ಕೆ ಕಾಲಿಟ್ಟಿದ್ದೀವಿ. ದೊಡ್ಡವರಿದ್ದಾಗಲಿಂದ 26 ವರ್ಷದಿಂದ ನಾವು ಸಿದ್ಧಗಂಗಾ ಮಠದ ಮಾಡ್ಕೊಂಬಂದಿದ್ದೀವಿ. ಈಗ ಅಷ್ಟೇ ಪ್ರಭಾವ ಇರುವಂಥ ಒಂದು ಉತ್ತರ ಕರ್ನಾಟಕದ ಇನ್ನೊಂದು ಮಹಾತಾಣ ಅಂದರೆ ಗವಿಸಿದ್ದೇಶ್ವರ. ಅಲ್ಲಿ ಜಾತ್ರೆ ನೋಡಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗೋಗುತ್ತೆ ಸರ್. ನಾನು ಹೆಂಗೆ ಹೇಳಬೇಕು, ಯಾವ ಬಾಯಿಲು ವರ್ಣಿಸ್ಬೇಕೋ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೊಂದು ಸತಿ ಮಾತಾಡೋಣ. ಅಲ್ಲಿ ನಾವು ಈಗ 5,000 ಮಕ್ಕಳಿಗೆ ಟೆಸ್ಟ್ ಮಾಡಬೇಕು ಅಂದಾಗ ಅಲ್ಲಿ ಲೋಕಲ್ ಮೆಡಿಕಲ್ ಹಾಸ್ಪಿಟ್ಲವ್ರು ಏನು ಮಾಡಿದ್ರು, ನೀವೆಲ್ಲ ಬಂದು ಮಾಡ್ತಾ ಕೂತ್ಕೊಳ್ಳೋದು ಲೇಟ್ ಆಗುತ್ತೆ, ನಾವು ಫಸ್ಟು ಸ್ಕ್ರೀನಿಂಗ್ ಮಾಡ್ತೀವಿ, ಅದರಲ್ಲಿ ಯಾರ್ಯಾರು ಇದ್ದಿದ್ದಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ತೀವಿ ಅಂತ 500 ಮಕ್ಕಳನ್ನ ಸೆಲೆಕ್ಟ್ ಮಾಡಿದರು. ಗೊತ್ತಾಯ್ತರ? ಅದಾದಮೇಲೆ ಬರೀ ಗಂಡು ಮಕ್ಕಳು ಶಾಲೆ ಇತ್ತು. ನೋಡಿ ಸ್ವಾಮಿಗಳ ಮೇಲೆ ಒಬ್ಬಳು ಹೆಣ್ಣು ಮಗಳು ಎಷ್ಟು ಪ್ರಭಾವ ಬೀರಿದ್ದಾಳೆ. ಯಪ್ಪ, ನಾನು ನಿನ್ನ 3 ದಿವಸದಿಂದ ನೋಡಬೇಕಂತ ಕಾದಿದ್ದೀನಿ, ನನಗೆ ಹತ್ತಿರಕ್ಕೆ ಬರೋಕ್ಕಾಗೋಲ್ದು ಅಂದು. ಬಿಡ್ತಾಯಿ, ನೀನು ಯಾಕೆ ಕಷ್ಟ ಪಡ್ತೀನಿ, ನಾನೇ ನಿನ್ನ ಹತ್ರಕ್ಕೆ ಬರ್ತೀನಿ ಅಂತ ಈಗಿರೋ ಬುದ್ಧಿಯವರು ಅತ್ಯಂತ ಸರಳ ಮಗು ಸ್ವಭಾವದವರು ಅವ್ರ ಹತ್ರಕ್ಕೆ ಹೋದರು. ಹೋಗ್ಬಿಟ್ಟು ಏನವ ಅಂತಂದಾಗ, ಅಲ್ಲಪ್ಪ ನೀನು ಮಾಡಿ ಸರಿನ, ನೀನು ಮಾಡಿ ಸರಿ ಇಲ್ಲ, ಏನು ತಪ್ಪು ಮಾಡಿದೆ ಹೇಳವ, ತಿದ್ಕೊಂತೀನಿ ಅಂತ ಕೇಳಿದ್ರು ಅವರು. ಅವಾಗ ಹೇಳಿದ್ರು, ಬರೀ ಗಂಡು ಮಕ್ಳಿಗೆ ಸಾಲಿ ಕಟ್ಬಿಟ್ರೆ ಆತ, ಹೆಣ್ಮಕ್ಳಿಗೆ ಮಾಡೋಕ್ಕಿಲ್ಲ ನೀನು ಹೆಣ್ಮಕ್ಳಿಗೆ ಹೊಟ್ಟೆಲ್ಲಿ ತಾನೇ ಹುಟ್ಟಿದ್ದು, ಹೆಣ್ಣಿಗೇನು ಮಾಡಿದೆ ನೀನು ತಡಿ ಅಂತ ಎಲ್ಲಾಡ್ಕೆ ಚೆದ್ದಿರ್ತ ತೆಗೆದು ಅಲ್ಲಿ ಇಲ್ಲಿ ಕೂಲಿ ಮಾಡಿ ಹಾಕಿ ಕಣಪ್ಪ ನನ್ನ ಹತ್ರ ಇಲ್ಲ, ಜೋಡಿಸಿಟ್ಟಿನಿ, 1,500 ರೂಪಾಯಿ ಎಣಿಸ್ಕೊಟ್ಬಿಟ್ಟು ಇದರಲ್ಲಿ ಒಂದು ಸಾಲಿ ಕಟ್ಟು ಅಂದರು. ಹಾಗಾಗಿ ಇದನ್ನು ನಾವು ರಾತ್ರಿಯೆಲ್ಲ ಯೋಚನೆ ಮಾಡಿ, ಸ್ವಾಮಿಗಳು ಅವರು ಯೋಚನೆ ಮಾಡಿ ಅದಕ್ಕೊಂದು ಸರಿಯಾದ ಸಾಕಾರ ರೂಪ ಕೊಡಬೇಕು ಅಂತ ಹೇಳ್ಬಿಟ್ಟು IITಯಲ್ಲಿ ಕೆಲಸ ಮಾಡುವಂಥ 4 ಜನನ ಕರ್ಕೊಂಡು ಬಂದು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಅಪ್ಲಿಕೇಶನ್ ಕಾಲ್ ಮಾಡಿದ್ರು. 9,000 ಅಪ್ಲಿಕೇಶನ್ ಬಂತು.
ಅದರಲ್ಲಿ ಕೇವಲ 250 ಜನನ ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಫ್ರೀ ವಸತಿ, ಫ್ರೀ ಊಟ, ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ. ಮುಂದಿನ ದೃಷ್ಟಿಯಲ್ಲಿ ಮೊನ್ನೆ ಅವ್ರನ್ನ ಮಾತಾಡುವಂಥ ಯೋಗ ಬಂತು. ನಾನು ಹೇಳಿದೆ, ಈ ನಾಡಿಗೆ ಆಗಲಿ, ಈ ಮಠಕ್ಕೆ ಆಗಲಿ ನೀವೇನಾದ್ರು ಒಂದು ಕೊಡುಗೆ ಕೊಡಬೇಕು ಅಂತ ಇದ್ದರೆ ಪ್ರಾಮಾಣಿಕವಾಗಿ ಇದರ ಋಣ ತೀರಿಸ್ಬಿಡಿ ಸಾಕು. ಈ ಮಣ್ಣಿನ ಋಣ ತೀರಿಸಿದ್ರೆ ಈ ಮಠದ ಋಣ ತೀರಿಸ್ದಂಗೆ ಆಗುತ್ತೆ ಅಂತ ಕೈ ಮುಗಿದು ಹೇಳಿ ಬಂದಿದ್ದೀನಿ. ಆ ಶಾಲೆಯಿಂದಲೂ ನಮಗೊಂದು 34-35 ಸಿಕ್ತು. ಟೋಟಲ್ಲಾಗಿ ಎಲ್ಲ ನಮಗೆ ಒಂದು 430 ಕನ್ನಡಕ 8 ಮೇಜರ್ ಆಪ್ರೇಷನ್ನಿಗೆ ಸಿಕ್ಕಿದೆ. ಅದನ್ನು ನಿಮಗೆ ಹೇಳಬೇಕಾಗಿತ್ತು, ಹೇಳ್ತೀನಿ. ಇದಕ್ಕೆ ಪ್ರೇರಣೆ ಯಾರು ಅಂದರೆ ಅದರಿಂದ ಒಂದು ಮಹಾಶಕ್ತಿ, ಆ ಶಕ್ತಿ ಹೆಸರೇ ಡಾಕ್ಟರ್ ರಾಜ್ಕುಮಾರ್. ಇದರ ಜೊತೆಗೆ ಶಂಕರ ಐ ಹಾಸ್ಪಿಟಲ್ ಭಾಗವಹಿಸಿ ಅದು ಡೇ ಒನ್ನಿಂದನೂ ಇನ್ಕ್ಲೂಡಿಂಗ್ ಆಗಿ ಯಾವುದ್ಯಾವುದೋ ಆ್ಯಂಗಲ್, ಈಗ ಅಣ್ಣವ್ರು ಹೊರಟಾಗ ಎಲ್ರಿಗೂ ಒಂದು ಇನ್ಸ್ಪೈರೇ. ಇವತ್ತಿನ ಕಾರ್ಯಕ್ರಮಕ್ಕೂ ಅಣ್ಣವ್ರದ್ದು ಇನ್ಸ್ಪೈರ್ ನಮಗೆ. ಎಲ್ಲೋ ಒಂದು ಕಡೆ ಇದ್ದು ಮಾಡು ಮಗನ ಇದೀನಿ ಜೊತೆಲಿ ಅಂತೇಳಿ ಒಂದು ಸಿಕ್ಕಿರೋ ಅವಕಾಶ ನನಗೆ. ಸೊ ಆ ಥರ ಶಂಕರ ಹಾಸ್ಪಿಟ್ಲ್ ಯಾವ ರೀತಿ ಬಂತು ಅನ್ನೋದನ್ನು ಎಕ್ಸ್ಪ್ಲೇನ್. ಸರ್, ಸ್ಟಾರ್ಟಿಂಗಲ್ಲಿ ನಮ್ಮ ಬಾಲ ಸರ್ ಇದ್ದರು. ಅವ್ರ ಜೊತೆ ನಮ್ಮ ದೊಡ್ಡನ ಸಾರು, ವಾಸ ಸರ್, ಮಂಜುನಾಥ್ ಸರ್ ಬಂದು ಅಪ್ರೋಚ್ ಮಾಡಿದರು. ಅವಾಗಿಂದ ಕಾರ್ನಿಯಾ ಡೊನೇಷನ್ ಸ್ಟಾರ್ಟ್ ಆಗಿದೆ. ಅವ್ರ ಬಿಡದಿ ಐ ಡೊನೇಷನ್ ಕಲೆಕ್ಷನ್ ಸೆಂಟರ್ ಇದೆ, ಅಲ್ಲಿಂದ ಸ್ಟಾರ್ಟ್ ಆಗಿ ನಾಟ್ ಓನ್ಲಿ ಐ ಕ್ಯಾಂಪ್ ಸರ್, ತುಂಬ ಸ್ಪ್ರೆಡ್ ಆಗಿದೆ ಈಗ. ಓಕೆ, ಒಂದು ಏನಂದರೆ ಈಗ ಕಾರ್ನಿಯಾ ಡೊನೇಷನ್ಸ್ ಜೊತೆ ಸ್ಕೂಲ್ ಸ್ಕ್ರೀನಿಂಗ್ ಕ್ಯಾಂಪ್ ಸ್ಟಾರ್ಟ್ ಆಯಿತು ರಾಮನಗರದಲ್ಲಿ. ಸೊ 2017 ರಾಮನಗರ ಡಿಸ್ಟಿಕಲ್ಲಿ ಇರೋ ಎಲ್ಲ ತಾಲೂಕ್ಸು, ಮಾಗಡಿ, ಕನಕಪುರ, ರಾಮನಗರ, ಚನ್ನಪಟ್ಟಣ ಎಲ್ಲ ತಾಲೂಕ್ಸ್ ಕವರ್ ಆಗಿದೆ. ಸೊ ಆ ಡೇಟಾ ಜಸ್ಟ್ ಹೇಳ್ಬೇಕಂದ್ರೆ 2017 ಸೊ ನಮ್ಮದು ಶಂಕರ ಹಾಸ್ಪಿಟ್ಲಲ್ಲಿ ನನ್ನ ಕಣ್ಣು ಪ್ರೋಗ್ರಾಮ್ ಇದೆ ಸರ್. ನನ್ನ ಕಣ್ಣು ಪ್ರೋಗ್ರಾಮಲ್ಲಿ ನಾವು ಕಾಂಪ್ರಿಹೆನ್ಸಿವ್ ಐ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಫಾರ್ ದಿ ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್ಸ್ ಆಫ್ ಕರ್ನಾಟಕ ಅಂದ್ಬಿಟ್ಟು ಹೇಳ್ತೀವಿ. ಇದೆಲ್ಲ ಗೌರ್ಮೆಂಟ್ ಶಾಲಾ ಮಕ್ಕಳಿಗೆ ಕಣ್ಣಿನ ತಪಾಸಣೆ ಮಾಡ್ತೀವಿ. ಒಂದು ನಿಮಿಷ, ಇದೆಲ್ಲ ನಾನೊಂದು ಇಂಟರಪ್ಟ್ ಮಾಡ್ತೀನಿ. ಇದು ಬರೀ ಗೌರ್ಮೆಂಟ್ ಸ್ಕೂಲ್ ಅಂತಾನೆ ನನ್ನ ಹತ್ರ ಬಂದರು. ಬಟ್ ನಾನು ಹೇಳಿದೆ, ಭೇದ ಭಾವ ಮಾಡಬಾರ್ದು. ಪ್ರೈವೇಟ್ ಸ್ಕೂಲು ಇವತ್ತು ಎಜುಕೇಷನ್ ಏನಾಗಿದೆ ಅಂದರೆ, ಒಬ್ಬ ಆಟೋ ಓಡಿಸೋರು ಕೂಡ ನನ್ನ ಮಗ ಕಾನ್ವೆಂಟಲ್ಲಿ ಓದಲಿ, ಇಂಗ್ಲೀಷ್ ಮೀಡಿಯಮ್ಲಿ ಓದಲಿ ಅಂತ ಸೇರಿಸ್ತಾನೆ. ಇಂಗ್ಲೀಷ್ ಮೀಡಿಯಮ್ಲಿ ಓದಿದ ತಕ್ಷಣ ಎಲ್ಲ ಶ್ರೀಮಂತರೇ ಸೇರಿದ್ದಾರೆ ಅಂತ ಅಲ್ಲ. ನೀವು ಎಲ್ಲ ಸ್ಕೂಲ್ಗೂ ಸ್ಕ್ರೀನಿಂಗ್ ಮಾಡೋಂಗಿದ್ರೆ ಮಾತ್ರ ಮಾಡೋಣ ಅಂದರು. ಅದಕ್ಕೆ ಬಾಲ ಸರ್ ಒಪ್ಕೊಂಡು ಎಂಟೈರು ನಮ್ಮ ರಾಮನಗರ ಜಿಲ್ಲೆ ಫುಲ್ಲು ಐ ಸ್ಕ್ರೀನಿಂಗ್ ಮಾಡಿಸಿ ಮಕ್ಕಳಿಗೆ ಕನ್ನಡಕ ಕೊಡಿಸಿದ್ವಿ. ಸರ್ಕಾರಿ ಮತ್ತು ಖಾಸಗಿ ಎರಡೂ ಶಾಲೆ ಎರಡು. ಪ್ಲೀಸ್ ಸರ್ ಹೇಳಿ ಸರ್. ಸರ್, ಈಗ ಮೇನ್ ರಾಜ್ಕುಮಾರ್ ಟ್ರಸ್ಟು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಚಾರಿಟಬಲ್ ಟ್ರಸ್ಟು, ಪ್ಲಸ್ ಬಿಡದಿ ಹೋಬಳಿ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ಫೌಂಡೇಶನ್ ಟ್ರಸ್ಟಿಂದ, ಪ್ಲಸ್ ರಾಜ್ಕುಮಾರ್ ಐ ಕಲೆಕ್ಷನ್ ಸೆಂಟರ್ ಬಿಡದಿಯಿಂದ ಎಲ್ಲ ಸಹಕಾರದಿಂದ ರಾಮನಗರ ಸ್ಕೂಲ್ ಸ್ಕ್ರೀನಿಂಗ್ ಕ್ಯಾಂಪ್ಸು 2017 ಸ್ಟಾರ್ಟ್ ಆಗಿದೆ. ಸೊ ಆ ಇಯರಲ್ಲಿ ಮಾಗಡಿ, ಕನಕಪುರ, ರಾಮನಗರ, ಚನ್ನಪಟ್ಟಣ ತಾಲೂಕ್ಸ್ ಎಲ್ಲ ಕವರ್ ಮಾಡಿ ಫುಲ್ 2017 ಟೋಟಲ್ 1,70,939 ಚಿಲ್ಡ್ರನ್ಸ್ ಎಲ್ಲ ಕವರ್ ಆಗಿದೆ. ಆಲ್ಮೋಸ್ಟ್ 2,188 ಸ್ಕೂಲ್ಸ್ ಕವರ್ ಆಗಿದೆ. ನೆಕ್ಸ್ಟ್ ಕನ್ನಡಕ ವಿತರಣೆ 3,132 ಗ್ಲಾಸಸ್ ಎಲ್ಲ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ನೆಕ್ಸ್ಟ್ ಪೀಡಿಯಾಟ್ರಿಕ್ ಸರ್ಜರೀಸ್ ಅಂದರೆ ಮಕ್ಕಳಿಗೆಲ್ಲ ಕಾರ್ನಿಯಾ, ರೆಟಿನಾ, ಗ್ಲುಕೋಮಾ ಎಲ್ಲ ಸರ್ಜರೀಸು 42 ಸರ್ಜರೀಸ್ ಆಗಿದೆ. ಸೊ ಅದು ಒಂದು ಪ್ರೋಗ್ರಾಮ್ ಸರ್, ಸ್ಕೂಲ್ ಸ್ಕ್ರೀನಿಂಗ್ ಪ್ರೋಗ್ರಾಮ್, ಅದು ಒಂದು ಕಾರ್ಯಕ್ರಮ ಅಲಾಂಗ್ ವಿತ್ ಕಾರ್ನಿಯಾ ಡೊನೇಷನ್ಸ್. ಓಕೆ. ನೆಕ್ಸ್ಟ್ ಇನ್ನೊಂದು ಸರ್ ಔಟ್ರೀಚ್ ಕ್ಯಾಂಪ್. ನಮ್ಮದು ಶಂಕರ ಹಾಸ್ಪಿಟ್ಲಲ್ಲಿ ಸಾರ್ ಹೇಳಿದ್ರಲ್ಲ, ಈಗ ಸರ್ವೇಂದ್ರಿಯಾನಂ ನಯನಂ ಪ್ರಧಾನಂ. ಸೊ ಪಂಚೇಂದ್ರಿಯದಲ್ಲಿ ಕಣ್ಣು ಭಾಳ ಇಂಪಾರ್ಟೆಂಟು. ಸೊ ಅದರಲ್ಲಿ ನಮ್ಮದು ಒಂದು ಟೂ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಇದೆ ಶಂಕರದಲ್ಲಿ. ಅದು ಒಂದು ಗಿಫ್ಟ್ ಆಫಿಷನ್ ಔಟ್ರೀಚ್ ಪ್ರೋಗ್ರಾಮ್ ಅಂತಾರೆ. ಸೊ ಇದು ಪ್ರೆಸೆಂಟು ನಾವು 10 ಡಿಸ್ಟ್ರಿಕ್ಸ್ ಇನ್ ಕರ್ನಾಟಕ, 3 ಡಿಸ್ಟ್ರಿಕ್ಟ್ ಆಂಧ್ರ ಕವರ್ ಮಾಡ್ತಾ ಇದ್ದೀವಿ ಸರ್. ಕರ್ನಾಟಕದಲ್ಲಿ ನಮ್ಮ ಸ್ಟಾರ್ಟಿಂಗ್ ತುಮಕೂರಿಂದ ಟಿಲ್ ಮೈಸೂರು ಕವರ್ ಮಾಡ್ತೀವಿ. ಈ ಡಿಸ್ಟ್ರಿಕ್ಕಲ್ಲಿ ನಾವು ಈಗ ಸದ್ಯಕ್ಕೆ ರಾಮನಗರ ತಾಲೂಕಲ್ಲಿ ಮೇಯ್ನು ಮಾಗಡಿ, ರಾಮನಗರ, ಕನಕಪುರ ತಾಲೂಕಲ್ಲಿ ಅಲಾಂಗ್ ವಿತ್ ಐ ಅವೇರ್ನೆಸ್ ಪ್ರೋಗ್ರಾಮ್ ಜೊತೆ ಮಾಡಿ ಒಂದು 40 ಕ್ಯಾಂಪ್ಸ್ ಮಾಡಿದರು. ಆ 40 ಕ್ಯಾಂಪ್ಸಲ್ಲಿ 716 ಕ್ಯಾಟ್ರಾಕ್ಟ್ ಸರ್ಜರೀಸ್ ಆಗಿದೆ ಎಲ್ಲ ಪೂರ ಆಪ್ರೇಷನ್ಸು. ಓಕೆ. ಅದ್ರ ಜೊತೆ ಸರ್ ಕಾರ್ನಿಯಾ ಆಪ್ರೇಷನ್ಸು, ಗ್ಲುಕೋಮಾ, ರೆಟಿನಾ, ಎಲ್ಲ ಆಕ್ಲೋಪ್ಲಾಸ್ಟಿ ಎಲ್ಲ ಸರಿ, ಇದು ಸ್ಪೆಷಾಲಿಟಿ ಸರ್ಜರೀಸ್ ಅಂತಾರೆ. ಅಂದರೆ ನಾವು ಶಂಕರ ಕ್ಯಾಂಪ್ಸ್ ಮಾಡಿದರೆ ಈಗ ಸಾರ್ ಹೇಳಿದ್ರಲ್ಲ, ಪಿಕಪ್ಪಿಂದ ಡ್ರಾಪ್ ಸರ್ 2 ಡೇಸು ನಾವು ಆವ್ರೇಜ್ ಕ್ಯಾಟ್ರಾಕ್ಟ್ ಸರ್ಜರೀಸ್ ಆಗುತ್ತೆ. 2 to 4 ಡೇಸು ಅದು ಸ್ಪೆಷಾಲಿಟಿ ಸರ್ಜರೀಸ್ ಆಗುತ್ತೆ. ಇದೆಲ್ಲ 124 ಸರ್ಜರೀಸ್ ಸ್ಪೆಷಾಲಿಟಿ ಐ ಸರ್ಜರೀಸ್ ಆಗಿದೆ. ಎಲ್ಲ ಸೇರಿ 840 ಸರ್ಜರೀಸ್ ಆಗಿದೆ ಈ 40 ಕ್ಯಾಂಪ್ಸಿಂದ. ಇದು ಸ್ಕೂಲ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಜೊತೆ ಗಿಫ್ಟ್ ಆಫಿಷನ್ ಪ್ರೋಗ್ರಾಮ್ಸ್ ಆಗಿದೆ. ಇನ್ನೊಂದು ಸರ್, ಈಗ ಸಿದ್ಧಗಂಗಾ ಮಠ ಬಗ್ಗೆ ಚರ್ಚೆ ಆಗಿದೆ ಅಲ್ಲಿ. ಸಿದ್ಧಗಂಗಾ ಮಠ ಆಲ್ಮೋಸ್ಟ್ 15 ಇಯರ್ಸಿಂದ ಸ್ಟಾರ್ಟಿಂಗ್ 4,500 ಚಿಲ್ಡ್ರನ್ಸಿಂದ ಈಗ ಪ್ರೆಸೆಂಟ್ 10,000 ಚಿಲ್ಡ್ರನ್ಸ್ ಇದ್ದಾರೆ. 15 ಇಯರ್ಸ್ ವರ್ಷದಿಂದ ನಾವು ಎವ್ರಿ ಇಯರ್ ಮಾಡ್ತಾ ಇದ್ದೀವಿ ಸರ್, ಅವ್ರ ಸಹಕಾರದಿಂದ, ರಾಜ್ಕುಮಾರ್ ಟ್ರಸ್ಟಿನ ಸಹಕಾರದಿಂದ, ಮಂಜುನಾಥ್ ಸರ್ ಕಡೆಯಿಂದ, ವಾಸ ಸರ್ ಕಡೆಯಿಂದ ಎಲ್ಲ ಸಹಕಾರದಿಂದ ಎವ್ರಿ ಸಕ್ಸಸ್ಫುಲ್ ಆಗಿ ಆಗ್ತಾ ಇದೆ. ಸೊ ಇದಕ್ಕೆಲ್ಲ ಅವರೆಲ್ಲ ಮೇನ್ ತುಂಬ ಸಪೋರ್ಟ್ ಮಾಡಿದೆ ಸರ್. ನೆಕ್ಸ್ಟ್ ಮೇನ್ ಕಾರ್ನಿಯಾ ಅವೇರ್ನೆಸ್ ಬಗ್ಗೆ ಈಗ ಶಂಕರ ಹಾಸ್ಪಿಟಲ್ ಮೇನ್ ಅವೇರ್ನೆಸ್ ಸರ್. ಈಗ ಮಕ್ಕಳಿಗೆ ಪ್ರಾಬ್ಲಮ್ ಇದೆ, ಅವ್ರಿಗೆ ಗೊತ್ತಾಗಲ್ಲ. ಸ್ವಲ್ಪ ಮಕ್ಕಳು ಕ್ಲಾಸಲ್ಲಿ ಕುತ್ಕೊತಾರೆ, ಬೋರ್ಡ್ ಕಾಣಿಸಲ್ಲ ಲೆಟ್ರಸ್. ಸೊ ಅದು ಏನಂದರೆ
ಮಕ್ಕಳು ಗೊತ್ತಾಗ್ತಾ ಇಲ್ಲ, ಪೇರೆಂಟ್ಸ್ ಗೊತ್ತಾಗ್ತಾ ಇಲ್ಲ, ಪ್ಲಸ್ ಟೀಚರು ಗೊತ್ತಾಗಿಲ್ಲ. ಅದಕ್ಕೋಸ್ಕರ ನಾವು ನನ್ನ ಕಣ್ಣು ಪ್ರೋಗ್ರಾಮಲ್ಲಿ ಪ್ರೈಮರಿ, ಸೆಕೆಂಡ್ರಿ, ಟೆಸ್ಟ್ ಲೆವೆಲ್ 3 ಲೆವೆಲ್ಸ್ ಮಾಡ್ತೀವಿ ಸರ್. ಅದು ನನ್ನ ಕಣ್ಣು ಪ್ರೋಗ್ರಾಮ್ ಒಂದು 3 ಡೇಸ್ ಟ್ರೈನಿಂಗ್ ಮಾಡಲ್ ಅಂತಾರೆ. ಈ ಪ್ರೋಗ್ರಾಮಲ್ಲಿ ತುಂಬ ಚೆನ್ನಾಗಿ ಮಾಡಿದ್ವಿ ಸರ್. ಅವೇರ್ನೆಸ್ ಎಲ್ಲ ಕಡೆ ಕರ್ನಾಟಕ ಎಲ್ಲ ಸ್ಪ್ರೆಡ್ ಆಗಿದೆ. ನೆಕ್ಸ್ಟ್ ನಮ್ಮ ಎಲ್ಲ ಕಡೆ ಸಪೋರ್ಟಿಂದ 1418 ಕಾರ್ಡ್ನೆಸ್ ಎಲ್ಲ ಕರೆಕ್ಟಾಗಿ ತುಂಬ ಪೇಷಂಟ್ಸ್ಗೆಲ್ಲ ವಿಷನ್ ರಿಸ್ಟೋರ್ ಆಗಿದೆ. ಓಕೆ. ಸೊ ತುಂಬ ಇದು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಸರ್. ಸೊ ಅಲಾಂಗ್ ವಿತ್ ದ ಕಾರ್ನಿಯಾ ಐ ಡೊನೇಷನ್ ಫೋರ್ಟ್ನೈಟ್ ಜೊತೆ ತುಂಬ ಪ್ರೋಗ್ರಾಮ್ಸ್ ಎಲ್ಲ ಆಗಿದೆ ಸರ್. ಇದೆಲ್ಲ ಎಲ್ಲ ಎಲ್ಲ ಫ್ರೀ ಇದೆ ಸರ್, ಎಲ್ಲ ಉಚಿತನ ಸರ್. ಕಂಪ್ಲೀಟ್ಲಿ ₹1 ಯಾರು ₹1 ಎಲ್ಲ ತಗೊಳ್ಳಲ್ಲ. ಇದೆ ಸರ್. ನಮ್ಮ ಹತ್ರ ₹1 ತಗೊಂಡಿದ್ದೇನೆ ಅಂತ ಯಾರ ಬಾಯಲ್ಲಾದರೂ ಹೇಳಿಸ್ಬಿಡಿ. ಇಲ್ಲ, ನನ್ನ ಅಂದರೆ ಈ ಒಂದು ಮಹತ್ ಕಾರ್ಯ ಮಾಡಬೇಕಾದ್ರೆ ಎಲ್ಲಾದರೂ ಒಂದು ಸಂದರ್ಭದಲ್ಲಿ ಇದಕ್ಕೆ ಬೇಕಾಗ್ಬೋದು, ಟ್ರಾನ್ಸ್ಪೋರ್ಟ್ ಏನೋ ಒಂದು ಸಮಸ್ಯೆ ಬರ್ದು ನೀವು ಆಗಲೇ ಹೇಳಿದ್ರೆ ಯಾರೋ ದಾನಿಗಳು ಮುಂದೆ ಬರ್ತಾರೆ, ಆ ಮೂಲಕ ನಾವು ಇದನ್ನು ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತೀವಿ. ದಾನಿಗಳು ಇವತ್ತಿಲ್ಲ ಅಂತ ತಿಳ್ಕೊಬೇಡಿ, ಇದ್ದಾರೆ. ಆದರೆ ನಾವು ಕೊಡೋ ಹಣ ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗ್ತಾ ಇದೆಯಾ, ಅದು ಸಾಕಾರವಾಗ್ತಾ ಇದೆಯಾ, ಅದು ಅವ್ರಿಗೆ ತಲುಪ್ತಾ ಇದೆಯಾ ಅಂತ ನಂಬಿಕೆ ಬಂದರೆ ಅವ್ರು ನಮ್ಮನ್ನು ನೆಕ್ಸ್ಟ್ ಟೈಮ್ ಕರೆದು ಕೊಡ್ತಾರೆ. ನಿಮಗೊಂದು ಉದಾಹರಣೆ ಹೇಳಬೇಕು. ಗಾರೆಹಟ್ಟಿ ಅಂತ ಒಂದು ಊರು ಚಿತ್ರದುರ್ಗದಲ್ಲಿ. ಒಬ್ಬ ತಾಯಿ ಗಂಡು ಮಗುನ ಕರ್ಕೊಂಬಂದು ಕಣ್ಣಲ್ಲಿ ನೀರು ಹಾಕಿದ್ರು. ನನ್ನ ಮಗನಿಗೆ ಕಣ್ಣಿಲ್ಲ, ಹೆಂಗಾರ ಮಾಡಿಸ್ಕೊಡ್ರಪ್ಪ, ನಮ್ಗೆ ಹತ್ರ ಹೋಗೋಕ್ಕೆ ಶಕ್ತಿ ಇಲ್ಲ. ಆಯಿತು ಅಂತ ನಾವು ಅನಿತಾ ಅಂತ ಅವ್ರಿಗೆ ಹೇಳ್ಬಿಟ್ಟು, ಅಮ್ಮ ಇದೊಂದು ಸ್ವಲ್ಪ ಟೆಸ್ಟ್ ಮಾಡಿಸಿ ದಯವಿಟ್ಟು, ಇಂಟ್ರೆಸ್ಟಿಂದ ಮಾಡಿಸಿ ರೆಫರ್ ಮಾಡಿದ್ರು. ಬರಬೇಕು, ಇದಕ್ಕೆ ಹಾಸ್ಪಿಟ್ಲಿಗೆ ಬರಬೇಕು, ಅಲ್ಲಿ ಟೆಸ್ಟ್ ಮಾಡಬೇಕು ಅಂತ. ಸರಿ, ಕರ್ಕೊಂಡೋಗಿ ಎಲ್ಲ ಟೆಸ್ಟ್ ಮಾಡಿದ್ದಕ್ಕೆ ಡಾಕ್ಟ್ರು ಒಂದೇ ಒಂದು ಮಾತು ಹೇಳಿದ್ರು, ಖಂಡಿತ ಬರುತ್ತೆ ಕಣ್ಣು, ಆದರೆ 3 ಆಪ್ರೇಷನ್ ಮಾಡಬೇಕು, ಮೇಜರ್ ಆಪ್ರೇಷನ್ ಮಾಡಿದ್ರೆ ಮಗು ಕಣ್ಣು ಬರುತ್ತೆ. 100% ಬರುತ್ತಾ? ಹೌದು. ಎಷ್ಟಾಗುತ್ತೆ? ಇಷ್ಟು ಲಕ್ಷ ಖರ್ಚಾಗುತ್ತೆ. ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡಿ, ನಿಮ್ಗೆ ಇದು ಮಾಡಿ. ಯಾರೋ ಪುಣ್ಯಾತ್ಮರ ಹತ್ರ ಹೋಗಿ ಕೈ ಮುಗಿದು ಕೇಳಿದ್ರು, ಹಿಂಗಿಂತಿದ್ದ ಒಂದು ಮಗು ಹಿಂಗೆ ಆಪ್ರೇಷನ್ ಆಗಿದೆ, ಅದಕ್ಕೆ ಶಂಕರ ಹಾಸ್ಪಿಟ್ಲಿಗೆ ಇದು ಕೊಡಬೇಕಾಗುತ್ತೆ, ಅದು ಸ್ಪೆಷಲ್ ಇದು ಅಂತಂದಾಗ ಅವರೇ ಮಾಡಿದ್ರು, ಇನ್ನೊಬ್ಬರನ್ನ ನೋಡಬೇಕು, ಹಿಂಗೆ ಬರ್ತೀನಿ ಅಂದಾಗ, ಏತಕ್ಕೆ ಹೋಗ್ತಾ ಇದೆಯಾ ಹಿಂಗೆ 2 ಲಕ್ಷ ದೊಡ್ಡದ ನನಗೆ ಇನ್ಕಮ್ ಟ್ಯಾಕ್ಸಿಂದು ರಿಬೇಟ್ ಸಿಗುತ್ತೆ ನನಗೆ, ಕೊಡಿ ತಗೋ ಶಂಕರ ಹಾಸ್ಪಿಟ್ಲಿಗೆ ಒಳ್ಳೇದಾಗಿ ಕೊಡೋದು ತಗೋ ಕಳಿಸ್ಬಿಟ್ರು ಅವರು ಮ್ಯಾನೇಜರ್ ಕೈ. ಎಲ್ಲ ಆಯಿತು. ಮಗುವಿಗೆ ಡಿವೈಸರ್ ಕೊಡಿಸಿದ್ವಿ. 6th ಪಾಸ್ ಆಯ್ತು ಆ ಹುಡುಗ. ಸೂಪರ್. ಅಷ್ಟೇ, ಇನ್ನೇನಿಲ್ಲ. ಗೊತ್ತಾಯ್ತು, ಯಾರೋ ದಾನಿಗಳು ಕೊಡ್ತಾರೆ, ಗೊತ್ತಾಯ್ತು. ಮಾಡಿಸ್ಬೇಕು, ಮಾಡಬೇಕು, ನಿಸ್ಪೃಹತೆಯಿಂದ ಮಾಡಬೇಕು, ಮನಸ್ಸಿರ್ಬೇಕಷ್ಟೇ. ಅಷ್ಟೇ, ಮನಸ್ಸಿದ್ರೆ ಅಷ್ಟೇ. ಇದರಿಂದ ನನಗೇನು ಲಾಭ ಅಂತ ನೀನು ಯಾವತ್ತು ಯೋಚನೆ ಮಾಡ್ತೀಯ ಅವತ್ತಿನ ಹಾಳಾಗೋದು. ಏನಿಲ್ಲ. ಏಕೆಂದರೆ ನನ್ನ ದೃಷ್ಟಿಯಲ್ಲಿ ಇವತ್ತು ನನಗೆ 77 ವರ್ಷ, ನೀವು ನಂಬ್ತೀರ ಬಿಡ್ತೀರ, ಭಗವಂತ ಕೊಡ್ತಾ ಇರೋ ಭಿಕ್ಷೆಯಿಂದ ನಾವು ಬದುಕ್ತಾ ಇದ್ದೀವಿ. ಎಲ್ಲ ಅವನ ಭಿಕ್ಷೆನೇ, ನಮ್ಮದು ಅಂತ ಏನಿಲ್ಲ. ಅವ್ರು ಯಾವತ್ತು ಕರೀತಾರೋ ಅವತ್ತು ಹೋಗ್ತಾ ಇರಬೇಕು. ನನಗಿಂತನೂ ಹೆಸರು ಮಾಡಿದವರಿಲ್ವಾ, ನನಗಿಂತನೂ ದುಡ್ಡು ಮಾಡಿದವರಿಲ್ವಾ? ದೇವ್ರು ನನಗೆ ಇನ್ನೂ ಆರೋಗ್ಯ ಕೊಟ್ಟಿದ್ದಾನೆ ಅಂದರೆ, ನಾನು ಈ ಜಗತ್ತು ನನಗೆಲ್ಲ ಕೊಟ್ಟಿದೆ ಸರ್. ನಿಮ್ಗೆ ಏನು ಹೇಳೋದು, ಒಳ್ಳೆ ಗಾಳಿ ಕೊಟ್ಟಿದೆ, ಒಳ್ಳೆ ಊಟ ಕೊಟ್ಟಿದೆ, ಗೊತ್ತಾಯ್ತಾ? ಹಗಲು ನೋಡಿದ್ದೀನಿ, ರಾತ್ರಿ ನೋಡಿದ್ದೀನಿ, ಒಳ್ಳೆ ಜನಗಳು ನೋಡಿದ್ದೀನಿ, ಒಳ್ಳೊಳ್ಳೆ ಭಾಷಣಗಳಿಗೆ ಹೇಳಿದ್ದೀನಿ, ಒಳ್ಳೊಳ್ಳೆ ಮಠಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು ಕೇಳಿದ್ದೀನಿ, ಗಣಪತಿ ಹಬ್ಬಗಳಲ್ಲಿ, ಎಕ್ಸ್ಪೆಷಲಿ ನಮ್ಮ ಅರಸೀಕೆರೆ ಗಣೇಶಂದ್ರಲ್ಲಿ ನಾವು ಹರ್ಕತೆಗಳಲ್ಲಿ ಕೇಳಿದಂತಹ ಜ್ಞಾನದಿಂದ ಇವತ್ತು ಹೇಳಿದ್ರೆ ಅಂತ ಬಾಯ್ಬಿಡ್ತಾರೆ ಜನ. ಆದರೆ ಅದು ನಮ್ಮದಲ್ಲ. ಒಬ್ಬರು ಗುರುರಾಜ ನಾಯ್ಡು ಅವರು ನಮ್ಗೆ ಹೇಳಿದ ಕತೆ, ಒಬ್ಬರು ಕಡೂರಿನ ಇವರು ಮುನ್ರತ್ನಮ್ಮದಲ್ಲಿ ಯಾರನ್ನೋರು ಅವರು ಹೇಳಿದ ಕತೆ, ಒಬ್ಬರು ಹಂಡೆ ವೇದವ್ಯಾಸ ಹೇಳಿದ ಕತೆನ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಮನುಷ್ಯನಿಗೆ ಏನಿದ್ರೂ ಸಹಿತ ತಡ್ಕೋಬೋದು, ಆದರೆ ಅಹಂಕಾರ ಇರಬಾರ್ದು. ಆ ಅಹಂಕಾರ ಇಲ್ಲದಲೇ ಸರಳತ್ವದ ಅತ್ಯಂತ ಸರಳ ವ್ಯಕ್ತಿ ನಾವು ನೋಡಿದ್ದು ಜೀವನದಲ್ಲಿ ಅಂದರೆ ಡಾಕ್ಟರ್ ರಾಜ್ಕುಮಾರ್. ಅವರಿಂದ ಕಲ್ತಿದ್ದು. ಅವರನ್ನು ಮಾತಾಡಿದ್ರು, ನಾನು ಎಲ್ಲರೂ ಭಾಷಣಕ್ಕೆ ಹೋದನ್ನು ಹೇಳ್ತೀನಿ, ಯಾವುದಕ್ಕೂ ಆಸೆ ಪಡಬಾರ್ದು ಕಂದ, ಯಾವುದಕ್ಕೂ ಆಸೆ ಪಡಬಾರ್ದು. ನೋಡು, ನಿನ್ನ ನೆರಳು ಹಿಡಿಯೋಕ್ಕೆ ಹೋಗು, ಸಿಗ್ತದೆ ಮಗ, ಸಿಗೋದಿಲ್ಲ. ನಿನ್ನ ಪಾಡಿಗೆ ನೀನು ಒಳ್ಳೆ ಕೆಲಸ ಮಾಡ್ಕೊಂಡು ನಿನ್ನ ಪಾಡಿಗೆ ನೀನು ಹೋಗ್ತಾ ಇರು. ನೆರಳಿಗೆ ನಿನ್ನ ಹಿಂದೆ ಬರುತ್ತಲ್ಲ, ಹಾಗೆ ಕೀರ್ತಿ, ಪ್ರತಿಷ್ಠೆ, ದುಡ್ಡು ಎಲ್ಲ ನಿನ್ನ ಜೊತೆ ಹೋಗ್ತದೆ. ಬಂದಾಗ ಆವಾಗ ಅಹಂಕಾರ ಪಡಬೇಡ. ಕೈ ಮುಗಿದು ನಾನೆಲ್ಲಿರ್ತೀನಿ ಅಲ್ಲಿಗೆ ನೀನು ಬರ್ತಿದ್ಯಲ್ಲ, ಅದನ್ನು ನಿನ್ನ ದುಡ್ಡು ಗುಣ ಅಂತ ಅದ್ರ ಮೇಲೆ ಹಾಕುವುದು. ಅದನ್ನು ಹೇಳ್ಕೊಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್. ಯಾರು ಹೇಳ್ಕೊಡ್ತಾರೆ? ಮಕ್ಕಳಿಗೆ ಸಹಿಸ್ತಿರ್ಲಿಲ್ಲ. ಹೌದು, ಏನಾದ್ರು ಅವ್ರ ಮೇಲೆ ಹಾಕ್ಬಿಡೋದು, ಅವ್ನು ನಮ್ದೇನಿಲ್ಲಪ್ಪ, ಅವ್ರದ್ದು ಅಂದ್ಬಿಡೋದು, ನಂದೇನೂ ಇಲ್ಲ ಅಲ್ವಾ. ಈಗ ಅವ್ರು ಹೇಳಿದಾಗೇ ಒಳ್ಳೆ ಗುಣದ ಬಗ್ಗೆ ಮಾತಾಡಿದ್ರು ದೊಡ್ಡಣ್ಣವರು.
ಅವ್ರು ದೊಡ್ಡಣ್ಣವ್ರು ಮಾತು ಕೇಳ್ತಾ ಇದ್ರೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಅಷ್ಟು ಸ್ವಾರಸ್ಯವಾಗಿರುತ್ತೆ. ಇವರ ವಿಷಯಗಳನ್ನ ಅವ್ರು ಹೃದಯದಿಂದ ಮಾತಾಡ್ತಾ ಇದ್ದಾರೆ ಅವರು. ಅಣ್ಣವರು ನನಗೊಂದು ಸಂದರ್ಭದಲ್ಲಿ ಹೇಳಿದ ಮಾತದು, ಯಾವ ವ್ಯಕ್ತಿ ಒಳ್ಳೆ ಮನಸ್ಸು ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅವ್ರ ಜೊತೆ ಪ್ರತಿಯೊಂದು ಸಹಕಾರವಾಗಿ ಪ್ರತಿಯೊಂದು ಬರ್ತಾ ಇರುತ್ತೆ ಅಂತೇಳಿ. ನಾವು ಅದನ್ನು ಹುಡಿಕೊಂಡು ಹೋಗ್ಬಾರ್ದಂತೆ, ಅದು ನಮ್ಮ ಹುಡಿಕೊಂಬರ್ಬೇಕಂತೆ. ಅದಕ್ಕೆ ಅವ್ರು ಒಂದು ಹೇಳ್ತಾರೆ ಒಂದು ಮಾತನ್ನ, ಅದೃಷ್ಟ ಅದರಿಷ್ಟ ಅಂತೇಳಿ. ರಾಜ್ಕುಮಾರ್ ಅವರು ಒಂದು ಘಟನೆಯಲ್ಲಿ ಮಾತಾಡಬೇಕಾದ್ರೆ ನನಗಂಥ ಅವಕಾಶಗಳು ಸುಮಾರು ಸಿಕ್ತು ಮಾತಾಡೋದಕ್ಕೆ ಅವ್ರ ಜೊತೆ. ಅದೃಷ್ಟ ಅನ್ನೋದು ಅದರಿಷ್ಟ ಅಂತೆ, ಅದು ಹುಡಿಕೊಂಬರ್ತದೆ ಅಂತದ್ದು. ಅದು ಇಷ್ಟಪಟ್ಟವ್ರ ಜೊತೆ ಇದ್ದು ಅವ್ರು ಅದನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅದಕ್ಕೆ ಇಷ್ಟ ಇರೋಷ್ಟು ದಿವಸ ಅದ್ರ ಜೊತೆ ಇರುತ್ತೆ ಅಂತ ದೊಡ್ಡಣ್ಣವ್ರೆ. ಅದೃಷ್ಟ ಅದೃಷ್ಟ ಅದಕ್ಕೆ ಇಷ್ಟ ಇರೋ ದಿವಸ ನಮ್ಮ ಜೊತೆ ಇರುತ್ತಂತೆ. ಅದು ನಾವೇನಾದ್ರು ಒಂದು ಸ್ವಲ್ಪ ಹೇಳಿದ್ರಲ್ಲ ಅಹಂ ಅದು ಇದು ತೋರಿಸಿದ್ರೆ ಅದಕ್ಕೆ ಇಷ್ಟ ಇಲ್ಲ ಅಂತ ಅದು ಹೊರಟೋಗುತ್ತಂತೆ ಅದು ಅಂತ ಹೇಳಿದ್ರು. ಈಗ ಟ್ರಸ್ಟ್ ವಿಷಯದಲ್ಲಿ ಹಲವಾರು ಈಗ ಶಂಕರ ಹಾಸ್ಪಿಟ್ಲದು ಇಲ್ಲಿ ಮಾಡ್ಕೊಂಬಂದು ಒಂದು ಘಟನೆ ಏನು ಅಂತ ಹೇಳಿದ್ರೆ, ದಾನಿಗಳು ಸುಮಾರು ಜನ ಇದ್ದಾರೆ ಅಂತ ಹೇಳಿಕ್ಕೆ. ಈಗ ಆ್ಯಂಬುಲೆನ್ಸ್ ಕೊಟ್ಟೋದ್ರಿಂದ ರಾಜ್ಕುಮಾರ್ದು ಒಂದು ಟ್ರಸ್ಟ್ದು ಅಲ್ಲಿ ಒಂದು ವರ್ಡಿಂಗ್ಸ್ ಕೂಡ ಅವ್ರು ಏನು ಹೇಳಿದರು, 2 ಕಣ್ಣುಗಳು ಮಣ್ಣಾಗೋದ್ರ ಬದಲು ಇಬ್ಬರ ಬಾಳಿಗೆ ಬೆಳಕಾಗಲಿ ಅನ್ನೋ ಒಂದು ಘೋಷವಾಕ್ಯದಿಂದ ನಿಂತ್ಕೊಂಡ ತಕ್ಷಣ ಕಣ್ಣು ಕೊಡಲಿಕ್ಕೆ ಎಲ್ಲೂ ಕೂಡ 99% ಸಕ್ಸಸ್ ಆಗಿದ್ದಾರೆ. ಅದಕ್ಕೆ ಆ ಟೀಮ್ಗೆ ಎಸ್ಪೆಷಲಿ ಬಿಡದಿ ಆಲ್ ಕೆಮಿಸ್ಟ್ ಆ್ಯಂಡ್ ಡ್ರಗ್ಸ್ ಅಸೋಸಿಯೇಷನ್ನ ಅಷ್ಟು ಜನ ಸಹಕಾರ ಮಾಡಿದವ್ರಿಗೆ ನಾವು ಇವತ್ತು ಕೂಡ ಒಂದು ದೊಡ್ಡ ಸೆಲ್ಯೂಟ್ ಹೇಳಬೇಕು. ಬಿಕಾಸ್ ಇವತ್ತು ಅವರು ಹಬ್ಬ ಇರಲಿ ಹರಿದಿನ ಇರಲಿ ಯಾರು ಬಿಟ್ಟು ಕೆಲಸಗಳನ್ನ ಬಿಟ್ಟು ಇವರ ಒಂದು ಮುಂಚೂಣಿನಲ್ಲಿ ಹಲವಾರು ಜನ ಹಲವಾರು ರೀತಿ ಮಾಡಿದ್ದಾರೆ. ಅದನ್ನು ಆ 6 ಅವರ್ಸಲ್ಲಿ ರೀಚ್ ಆಗುವಂಥ ಕೆಲಸ ಮಾಡಿ ದೇ ಆರ್ ಆ್ಯಕ್ಚುಲಿ ಮೇನ್ ರೆಸ್ಪಾನ್ಸಿಬಲ್. ಅದು ಅವ್ರಿಗೆ ನಾವು ಮಿಕ್ಕಿದೆಲ್ಲ ನಾವು ಏನಂದರೆ ಹೇಳ್ಬೋದು, ಬಟ್ ಆ ಮೂಮೆಂಟಲ್ಲಿ ಹೋಗಬೇಕಲ್ಲ, ಸಂಸಾರ ಬಿಟ್ಟು ಮನೆ ಬಿಟ್ಟು 6 ಅವರ್ಸ್ ಆಗ್ಬಿಟ್ರೆ ಹೋಗ್ಬಿಡ್ತದೆ. ಆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಮುಂಚಾಗಿ ನಮಗೆ ಪ್ರೇರಣೆ ಬಂದಿದ್ದು ಜಾಸ್ತಿ ಆಗಿದ್ದು ಯಾವಾಗ ಅಂದರೆ ದೇಶಹಳ್ಳಿ ಇನ್ಸಿಡೆಂಟು. ಈ ಥರನೂ ನಮ್ಗೊಂದು ಸ್ವಾಗತ ಸಿಗುತ್ತೆ, ಈ ಥರನೂ ಸಮಾಜದಲ್ಲಿ ಅಲ್ಲ, ಈ ಥರನೂ ಸಮಾಜದಲ್ಲಿ ಈ ಥರ ಒಂದು ಗೌರವ ಇದೆ ಅಂತ. ನಮ್ಮ ಬಿಡದಿ ಔಷಧಿ ವ್ಯಾಪಾರಿಗಳೆಲ್ಲ ಎಷ್ಟು ಖುಷಿ ಅಂದರೆ ಬೇರೆ ಕೆಲಸ ಬಿಟ್ಟು ಈ ಕೆಲಸ ಮಾಡ್ತಾರೆ. ಯಾಕಂದರೆ ನಮ್ಗೆ ಇದು ಎಲ್ಲೂ ಸಿಗಲ್ಲ. ಈಗ ನಾವು ರಾಜ್ಕುಮಾರ್ನವ್ರನ್ನ ನೋಡಿದ್ದೀವಿ ಅಷ್ಟೇ, ಒಡನಾಟ ಇಲ್ಲ. ಇವ್ರು ಹೇಳಿದ್ರು ಆನೆಸ್ಟಾಗಿ ಕೆಲಸ ಮಾಡಿದ್ರೆ ಅದೇ ಬರುತ್ತೆ ಅಂತ. ಅಕ್ಷರಶಃ ನಿಜ. ನಾವು ಆನೆಸ್ಟಾಗಿ ಇವತ್ತು ಕೆಲಸ ಮಾಡಿದ್ದೀವಿ. ಅದು ಹೆಸರು ಎಲ್ಲಿಗೋ ನಮ್ಮನ್ನು ತೊಗೊಂಡೋಗ್ಬಿಟ್ಟಿದೆ. ಇದಕ್ಕೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಚಿರಋಣಿಯಾಗಿದ್ದೀನಿ. ಆಮೇಲೆ ಒಂದು ಸರಿ ಏನಾಯಿತು ಅಂದರೆ 500 ಕಣ್ಣುಗಳಷ್ಟೊತ್ತು 500 ಕಣ್ಣುಗಳನ್ನು ಆಯಿತು. ಈಗ ನಾನು ಗ್ರೀನ್ ಹೌಸಲ್ಲಿ ಕೂತ್ಕೊಂಡು ಮಂಜು ಅವ್ರಿಗೆ ಏನು ಮಾಡೋಣ ಅಂತ ಹೇಳಿದಾಗ ನಾನು ಒಂದು ಹೊಸ ಕಾನ್ಸೆಪ್ಟ್ ಹೇಳಿದೆ ಅವ್ರಿಗೆ. ಈಗ ಬರೀ ಕಣ್ಣು ಕೊಟ್ಬಿಡ್ತಾರೆ ಹೊರಟೋಗ್ತದೆ, ಅದಕ್ಕೆ ಕುರುಹಾಗಿ ಏನಾದ್ರು ಇರಬೇಕಲ್ವಾ, ಒಂದು ಕೆಲಸ ಮಾಡೋಣ, ಒಂದು ಸರ್ಟಿಫಿಕೇಟ್ ರೆಡಿ ಮಾಡೋಣ. ಆ ಸರ್ಟಿಫಿಕೇಟಲ್ಲಿ ಈಗ ರಾಜ್ಕುಮಾರ್ ಅವ್ರ ಕಣ್ಣು ಕೊಟ್ಟು ಎಷ್ಟು ದೊಡ್ಡವರು, ಹಾಗೆ ಬೇರೆ ಅವ್ರು ಯಾರೇ ಬೇಕು ಏಕತ್ರಿತ ವ್ಯಕ್ತಿಗಳಾಗಿರಲಿ ಯಾರೇ ಆಗಿರಲಿ ಅವರು ನೇತ್ರದಾನ ಮಾಡಿರೋರು ಕೂಡ ಅಷ್ಟೇ ದೊಡ್ಡವರು. ಅದಕ್ಕೆ ಏನು ಮಾಡೋದು ಅಂದರೆ ಮೇಲೆ ರಾಜ್ಕುಮಾರ್ ಟ್ರಸ್ಟ್ ಅಂತ ಹಾಕಿ ಕೆಳಗಡೆ ಒಂದು ಫೋಟೋ ರಾಜ್ಕುಮಾರ್ ಅವ್ರು ಏನು ವರ್ಡಿಂಗ್ಸ್ ಹೇಳಿದ್ದಾರೆ ಅದು, ಮತ್ತು ಅದರ ಪಕ್ಕದಲ್ಲಿ ಅವ್ರು ಯಾರು ಕಣ್ಗಳು ಕೊಟ್ಟಿರ್ತಾರೆ ಪುಣ್ಯಾತ್ಮರು ಅವ್ರದ್ದೊಂದು ಫೋಟೋ ಮಾಡಿ ಅದನ್ನು ಅವ್ರ ಮನೆಗಳಿಗೆ ಕೊಡೋಣ. ಉದ್ದೇಶ ಏನು ಅಂತಂದರೆ ನಂದು, ಯಾವಾಗ ಅದು ಮನೆಗಳಿಗೆ ಕೊಡ್ತೀವಿ, ಒಂದು ರಾಜ್ಕುಮಾರ್ ಅವ್ರ ಫೋಟೋ ಇದೆ, ಒಂದು ಅವ್ರ ಮನೆ ಹಿರಿಯರು ಯಾರು ಕೊಟ್ಟಿರ್ತಾರೆ, ಚಿಕ್ಕವ್ರು ಇರ್ಬೋದು ದೊಡ್ಡವ್ರು ಇರ್ಬೋದು, ಅಭಿಮಾನ ಇರುತ್ತೆ, ಮನೇಲಿರ್ತದೆ ಫೋಟೋ. ಯಾರು ಕೂಡ ಎಲ್ಲೂ ಅದನ್ನ ಇಡೋವಂಥ ಸ್ಥಳದಲ್ಲೇ ಇಡ್ತಾರೆ ಖಂಡಿತ. ಅವ್ರ ಮನೆಗಳಿಗೆ ಯಾರೇ ಬಂದು ನೋಡಿದ್ರು ಕೂಡ ಅದು ನೋಡ್ತಾರೆ, ಅಯ್ಯೋ ಅವ್ರು ಕೊಟ್ಟಿದ್ದಾರೆ ಇವ್ರು ಕೊಟ್ಟಿದ್ದಾರೆ, ನಾವು ಮುಂದೆ ಕೊಡಬೇಕು ಅನ್ನೋ ಭಾವನೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಮಾಡ್ದು. ಒಂದು 500 ಜನ 500 ಕಣ್ಗಳಾಗುವಂಥ ಸಂದರ್ಭದಲ್ಲಿ ಏನು ಮಾಡೋದು, ಇದಕ್ಕೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತೇಳಿ ಒಂದು ಕಾರ್ಯಕ್ರಮ ಇಟ್ಟು. ಕಾರ್ಯಕ್ರಮ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಡಯಾಸ್ ಮಾಡಿದ್ವಿ, ದೊಡ್ಡಣ್ಣ ರಾಘಣ್ಣ ಎಲ್ಲ ಡಯಾಸ್ ಒಂದು ಕಡೆ, ಒಂದು ಸೈಡಲ್ಲಿ ಕಣ್ಣು ಕೊಟ್ಟವ್ರ ಫ್ಯಾಮಿಲಿ, ಅಂದರೆ ಯಾರು ಕಣ್ಣು ಕೊಟ್ಟಿದ್ದಾರೆ ಆ ಮನೆಯವ್ರ ಫ್ಯಾಮಿಲಿ ದಾನ ಮಾಡಿ ಒಂದು ಕಡೆ, ಇನ್ನೊಂದು ಕಡೆ ಆಪರೇಷನ್ ಮಾಡಿಸ್ಕೊಂಡಿರೋದು, ಆಪರೇಷನ್ ಯಾರು ಬೆನಿಫಿಷಿಯರಿ, ಕಣ್ಣು ತಗೊಂಡಿರೋರು ಯಾರು ಬೆನಿಫಿಷಿಯರಿ ಅವರಿಬ್ಬರಿಗೂ ಮಾತಾಡ್ಲಿಕ್ಕೆ ಬಿಟ್ಟು. ಇವತ್ತು ದಿವಸ ಚೀಫ್ ಗೆಸ್ಟ್ಗಳು ಮಾತಾಡೋದ್ರೆ ನೀವು ನಿಮ್ಮ ಭಾವನೆಗಳು ಹೇಳಿ, ನಿಮ್ಮ ಕಣ್ಣು ಕೊಡ್ಬೇಕಾದ್ರೆ ನಿಮ್ಗೆ ಏನು ಅನ್ನಿಸ್ತು ಅಂತ. ಆ ಕಣ್ಣು ಕೊಟ್ಟವ್ರ ಫ್ಯಾಮಿಲಿ ಹೇಳ್ತಾ ಇದ್ದಾರೆ, ಅಣ್ಣವ್ರಂಥವರೇ ಕಣ್ಣು ಕೊಟ್ಟರು, ಅವರೆಲ್ಲ ನೋಡ್ತಾ ಇದ್ದಾರೆ, ನನ್ನ ಮಗ ಆಗಿರಲಿ ನಮ್ಮ ತಂದೆ ಆಗಿರಲಿ ತಾಯಿ ಆಗಿರಲಿ ಅದೆಲ್ಲೋ ಹಾಕೊಳ್ಳೋದು ಬದಲು ಯಾರ್ದೋ ಮೂಲಕ ನೋಡ್ತಾ ಇದ್ದೀವಲ್ಲ ಅಂತ ನಮಗಿರುತ್ತೆ. ಆ ಭಾವನೆಯಲ್ಲಿ ನಮ್ಮ ಮನೆಯವ್ರಗಳದು, ನಮ್ಮ ಅತ್ತೆದು, ಮಾವೊಂದು, ಗಂಡಂದು, ಮಗುದು, ಇನ್ನೂರದು ಯಾರ್ದು ನಾವು ಕೊಟ್ಟಿದ್ದೀವಿ, ನಮ್ಮ ಮಕ್ಕಳು ಅಥವಾ ಇಂಥವ್ರು ಅಲ್ಲಿ ನೋಡ್ತಾ ಇದ್ದಾರೆ, ಇವತ್ತಿಗೂ ನಮಗದು ಆ ನಂಬಿಕೆ ಇದೆ, ನಮ್ಗೆ ಇವತ್ತು ಅಲ್ಲೆಲ್ಲ ಇದೆ ಅಂತ ಅಂದ್ಬಿಟ್ಟು ಅಂತ ತೊಗೊಂಡವ್ರು. ಏನಂದರೆ ಕಣ್ಣೇ ಎಷ್ಟು ವರ್ಷ ಪ್ರಪಂಚ ನೋಡಿರಲ್ಲ, ಅವ್ರ ಸಂತೋಷಕ್ಕೆ ತೀರದೇ ಇದ್ದ ಸಂತೋಷ ಅವರಿಗೆ. ಪ್ರಪಂಚ ನೋಡಿದ್ದೀವಲ್ಲ ನಾವು, ಹಾಗೆ 1400-500 ಜನ ಇವತ್ತು ಸಹ ಪ್ರಪಂಚ ನೋಡಬೇಕು ಅಂತಂದರೆ ಅವ್ರು ಹೇಳಿದಾಗೇ ಆ ವ್ಯಕ್ತಿಗಿರೋ ಶಕ್ತಿ ಎಷ್ಟಿದೆ.